ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಈ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹದವರು ಏರ್ಪಡಿಸಿರತಕ್ಕಂಥ ರುಕ್ಮಿಣೀಶ ವಿಜಯದ ಪ್ರವಚನ ಮಾಲಿಕೆಯ ಭಾಗದ ದಶಮ ಸರ್ಗದ ಉತ್ತರಾರ್ಧ ಆ ಭಾಗದ ಪ್ರವಚನಕ್ಕೆ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ರುಕ್ಮಿಣೀಶ ವಿಜಯದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ವೇದವ್ಯಾಸ ದೇವರು ಏನು ಭಾಗವತ ಪುರಾಣದಲ್ಲಿ ದಶಮಸ್ಕಂದದಲ್ಲಿ ಪರಮಾತ್ಮನ ಸ್ವರೂಪ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೋ ಅದರಂತೆ ಅದಕ್ಕೆ ಅನುಗುಣವಾಗಿ ಎಲ್ಲಾದರೂ ತೊಂದರೆಗಳು ಇದ್ದವು ಅಂತಾದ ಪಕ್ಷದಲ್ಲಿ ಪ್ರಮೇಯದ ವಿಚಾರದಲ್ಲಿ ಶ್ರೀಮದ್ ಆಚಾರ್ಯರು ಅದಕ್ಕೆ ತಾತ್ಪರ್ಯವನ್ನು, ಆ ಭಾಗಕ್ಕೆ ನಿರ್ಣಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯ ಎನ್ನುವ ಗ್ರಂಥದ ಮೂಲಕವಾಗಿ ಕೊಟ್ಟಿದ್ದಾರೆ. ಅಂಥ ವಿಶಿಷ್ಟವಾದಂಥ ಗ್ರಂಥಗಳು ಇದ್ದಾಗಲೂ ಭಾವಿ ಸಮೀರರಾದಂಥ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ಅದ್ಭುತವಾದಂಥ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದು ರುಕ್ಮಿಣೀಶ ವಿಜಯ. ಇದು ಒಂದು ರೀತಿಯಾಗಿ ಭಾಗವತ ದಶಮಸ್ಕಂದಕ್ಕೆ ವ್ಯಾಖ್ಯಾನ ಏನೋ ಎಂಬಂತೆಯೇ ತಿಳಿತದೆ. ಪರಮಾತ್ಮನ ಎಲ್ಲ ಲೀಲೆಗಳನ್ನು ಮಧ್ವ ಸಿದ್ಧಾಂತಕ್ಕೆ ಅನುಸಾರಿಯಾಗಿ ಈ ಕಾವ್ಯದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಮಾಘಾದಿ ಕವಿಗಳು ತಮ್ಮ ಕಾವ್ಯಗಳೇ ಶ್ರೇಷ್ಠ ಅಂಥೇಳಿ ಅವುಗಳನ್ನೇ ಓದಬೇಕು, ಅವುಗಳಿಗೆ ಎಲ್ಲ ಪಂಡಿತ ವರ್ಗದಲ್ಲಿ ಮಾನ್ಯತೆ, ಈ ರೀತಿಯಾಗಿರ್ತಕ್ಕಂಥ ಕಾಲದಲ್ಲಿ ವಾದಿರಾಜರು ಆ ಎಲ್ಲ ಕಾವ್ಯಗಳು ಹಿಂದುಳಿಯುವ ಹಾಗೆ ಅದ್ಭುತವಾದಂಥ ವಿವಿಧ ಛಂದೋಮಯವಾದಂಥ ರಸ, ವೃತ್ತ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ, ಅಲಂಕಾರಗಳಿಂದ ಕೂಡಿರ್ತಕ್ಕಂಥ ಆ ಪದ್ಯಗಳನ್ನು ರಚನೆ ಮಾಡಿ ಈ ಗ್ರಂಥದ ಮೂಲಕವಾಗಿ ಲೋಕಕ್ಕೆ ಕೊಟ್ಟಿದ್ದಾರೆ.
ಈ ಉತ್ತಮವಾಗಿರ್ತಕ್ಕಂಥ ಕಾವ್ಯ ಎಲ್ಲ ಕಾವ್ಯಗಳು ಇವೆ, ಆದರೆ ಅವುಗಳು ಪ್ರವಚನಕ್ಕೆ ಯೋಗ್ಯ ಹೌದೋ ಅಲ್ವೋ ಅಂತನ್ನೋದು ಜಿಜ್ಞಾಸೆ ಇರ್ತದೆ. ಆದರೆ ಸ್ವತಃ ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ವಿವರಣೆ ಮಾಡಿರ್ತಕ್ಕಂಥ ಪರಮಾತ್ಮನ ಏನು ವರ್ಣನೆ ಇದೆ, ಆ ವರ್ಣನೆಯಲ್ಲಿ ಅನೇಕ ಅರ್ಥಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದು ಉಪನ್ಯಾಸಕ್ಕೆ ಯೋಗ್ಯವಾಗಿದೆ ಈ ಗ್ರಂಥ ಅಂತನ್ನೋದನ್ನ ತಾವೇ ಸ್ವತಃ ಉಪನ್ಯಾಸ ರತ್ನಮಾಲಾ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡಿ ಇಲ್ಲಿರ್ತಕ್ಕಂಥ ಕೆಲವೊಂದು ಶ್ಲೋಕಗಳನ್ನು ಆಯ್ದು ಅದನ್ನ ರಚನೆಯನ್ನ ಮಾಡಿದ್ದಾರೆ, ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಉಪನ್ಯಾಸ ರತ್ನಮಾಲಾ ಅಂತಕ್ಕಂಥದ್ದು. ಅಂಥ ಉತ್ತಮವಾಗಿರ್ತಕ್ಕಂಥ ಕಥಾಭಾಗದ ನಿರೂಪಣೆ ಈ ಕಾವ್ಯದಲ್ಲಿ ಇದೆ. ಕಾವ್ಯದ ಲಕ್ಷಣಗಳನ್ನು ಹೇಳಬೇಕಾದ್ರೆ ಅವುಗಳಲ್ಲಿ ಋತುಗಳ ವರ್ಣನೆ, ಆಕಾಶದ ವರ್ಣನೆ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಲಕ್ಷಣಗಳು ಇವೆ ಆ ಕಾವ್ಯಕ್ಕೆ. ಕಾವ್ಯಂ ಯಶಸ್ಸೇ ಅರ್ಥವಿದೆ ಶಿವೇತರಕ್ಷತೆಯೇ ಸತ್ಯಃ ಪರ ನಿವೃತ್ತಯೇ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಕಾವ್ಯದ ಲಕ್ಷಣವನ್ನು ಹೇಳಿದ್ದಾರೆ. ಕೀರ್ತಿ, ಪ್ರಯೋಜನ, ಅಮಂಗಲ ನಿವೃತ್ತಿ ಪೂರ್ವಕವಾಗಿರ್ತಕ್ಕಂಥ ಮಂಗಲವನ್ನು ತಂದು ಕೊಡ್ತಕ್ಕಂಥದ್ದು. ಇವು ಎಲ್ಲ ಕಾವ್ಯಗಳಲ್ಲೂ ಕೂಡ ಸಮಾನವಾಗಿರ್ತವೆ. ಆದರೆ ಅಧಿಕವಾದಂಥ ಒಂದು ವೈಶಿಷ್ಟ್ಯ ಈ ಕಾವ್ಯಕ್ಕೆ ಏನಿದೆ ಅಂತ ಹೇಳಿ ಕೇಳಿದಾಗ, ಈ ಕಾವ್ಯದ ಶ್ರವಣ, ಪಠಣ, ಪಾರಾಯಣ ಇತ್ಯಾದಿಗಳನ್ನು ಮಾಡಿದರೆ ಪ್ರಸಾದ ಗುಣ ಅಂತಕ್ಕಂಥದ್ದು ಈ ಕಾವ್ಯದಲ್ಲಿ ಹೆಚ್ಚಿನದಾಗಿದೆ. ಆ ರಚನೆಯಾದ್ದರಿಂದ ಅವತ್ತಿನ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇದನ್ನು ಯಾರಾದರೂ ತಮ್ಮ ಮನೆಯಲ್ಲಿ ಪಠಣ ಮಾಡಿದರೆ, ಪಾರಾಯಣ ಮಾಡಿದರೆ ಅವರಿಗೆ ಉತ್ತಮವಾದಂತಹ ಫಲ ದೊರಕಿದೆ. ಇದು ದೃಷ್ಟವಾಗಿದೆ ಎಲ್ಲರಿಗೂ ಕೂಡ. ಅಂಥ ಪ್ರಸಾದ ಗುಣದ ದ್ಯೋತಕವಾಗಿರತಕ್ಕಂಥ ಇಂತಹ ಗ್ರಂಥವನ್ನ ವಾದಿರಾಜರು ರಚನೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ದಶಮ ಸರ್ಗದಲ್ಲಿ ಪರಮಾತ್ಮ ಗೋಕುಲದಲ್ಲಿ ಇದ್ದು ಅನೇಕ ಕಾರ್ಯಗಳನ್ನ ಮಾಡ್ತಾ ಅಲ್ಲಿರ್ತಕ್ಕಂಥ ಯಾವ ಗೋಪಿಕಾ ಸ್ತ್ರೀಯರಿದ್ದರೋ ಅವರೆಲ್ಲರನ್ನೂ ಕೂಡ ನೋಡಿಕೊಳ್ತಾ ಉತ್ತಮವಾದಂಥ ಒಂದು ಪರಮಾತ್ಮನ ಲಕ್ಷಣವಾಗಿರ್ತಕ್ಕಂಥ ಯಾವ ಸ್ಥಿತಿ, ಆ ಸ್ಥಿತಿಕರ್ತೃತ್ವ ರೂಪವಾದಂತಹ ಲಕ್ಷಣ ಪರಮಾತ್ಮನಲ್ಲಿ ಏನು ಹೇಳ್ತಾರೋ ಅದು ಆ ಗೋಕುಲದಲ್ಲಿ ನಡೀತಾ ಇತ್ತು. ಅಂಥ ಆ ಗೋಕುಲದಲ್ಲಿ ಅನೇಕ ಪರಮಾತ್ಮ ಬಾಲಕ ರೂಪದಿಂದ ಇದ್ದಾಗಲೇನೆ ಅನೇಕ ರಾಕ್ಷಸರುಗಳು, ಕಂಸನಿಂದ ಕಳುಹಿಸಲ್ಪಟ್ಟಿರ್ತಕ್ಕಂಥ ಅನೇಕ ರಾಕ್ಷಸರುಗಳು ಬರ್ತಾರೆ. ಅವರೆಲ್ಲರನ್ನೂ ಕೂಡ ನಾಶ ಮಾಡಿದ್ದಾನೆ ಪರಮಾತ್ಮ. ಎಲ್ಲ ಗೋಪಾಲಕರಿಗೆ, ಗೋಕುಲದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ರಕ್ಷಣೆಯನ್ನ ಕೊಟ್ಟಿದ್ದಾನಂತೆ ಪರಮಾತ್ಮ. ಆ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಪರಮಾತ್ಮನನ್ನ ಇಷ್ಟು ಕೊಂಡಾಡ್ತಾರೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಅದನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ವಾದಿರಾಜರು ತಮ್ಮ ಶ್ಲೋಕಗಳಲ್ಲಿ. ಆ ಗೋಕುಲಕ್ಕೆ ಅಕ್ರೂರ ಬರ್ತಾನೆ. ಅಕ್ರೂರ ಕಿಶೋರ ಅಂತಕ್ಕಂಥ ಗಂಧರ್ವ ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ಸೇವೆಗಾಗಿ ಅವನು ಕೂಡ ಅವತಾರ ಮಾಡಿದ್ದ ಅಕ್ರೂರ ಅನ್ನೋ ಹೆಸರಿನಿಂದ.
ಕಂಸನ ಮಂತ್ರಿಯಾಗಿದ್ದ ಆತ. ಅಷ್ಟೇ ಅಲ್ಲ, ಸ್ವಯಂಭೂಮನು ಹಾಗೂ ಬ್ರಹ್ಮದೇವರ ವಿಶೇಷ ಆವೇಶ ಅವನಲ್ಲಿ ಇತ್ತು. ಮಹಾಪರಮ ಜ್ಞಾನಿ ಅವನು. ಹೇಗೆ ಇರ್ತಾರೆ ಪರಮಾತ್ಮನ ಭಕ್ತರು, ಹೇಗಿರ್ತಾರೆ ಅಂತ ಹೇಳಿದಾಗ ಭಾಗವತದಲ್ಲಿ ಹೇಳಿದೆ. ಆ ಅಕ್ರೂರ ಗೋಕುಲಕ್ಕೆ ಬರ್ತಾ ಇರಬೇಕಾದ್ರೆ ಪರಮಾತ್ಮನ ಪಾದದ ಚಿಹ್ನೆಯನ್ನು ನೋಡಿದಂತೆ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಖಿಲ ಲೋಕ ಪಾಲಕ ಕಿರೀಟ ಚೂಡಾಮಣಿ ಪಾದರೇಣೋಹ ಅಂತ ಹೇಳ್ತಾರೆ. ಆ ಪರಮಾತ್ಮನ ಯಾವ ಪಾದಧೂಳಿ ಇದೆಯೋ ದೇವಾನು ದೇವತೆಗಳು ಅದನ್ನ ಕಿರೀಟದಲ್ಲಿ ಧಾರಣೆಯನ್ನು ಮಾಡ್ತಾರಂತೆ. ಅವರ ಕಿರೀಟದಲ್ಲಿ ಇರ್ತಕ್ಕಂಥ ಮಣೆ ಅದು ಹೊಳೆಯೋದಕ್ಕೆ ಕಾರಣ ಏನು ಅಂತಂತ ಹೇಳಿದ್ರೆ ಅದು ಪರಮಾತ್ಮನ ಪಾದಧೂಳಿ ತಾಕಿರೋದ್ರಿಂದಲೇನೆ ಹೊಳಿತಾ ಇರೋದು. ಈ ರೀತಿಯಾಗಿರ್ತಕ್ಕಂಥ ಅಷ್ಟು ಪರಮಾತ್ಮನ ಪಾದಧೂಳಿಯನ್ನ ಗೋಕುಲಕ್ಕೆ ಬರ್ತಾ ಇದ್ದಾಗನೇ ಆ ಪಾದಧೂಳಿಯನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂಥ ವ್ಯಕ್ತಿತ್ವ ಅಕ್ರೂರನದು. ಇಂಥ ಅಕ್ರೂರ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕು ಈ ಕೃಷ್ಣ ಬಲರಾಮರನ್ನ ಆ ಕಂಸ ಆಜ್ಞೆ ಮಾಡಿದಾನೆ. ಅಂಥ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಗೋಪಿಕಾ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ದುಃಖವನ್ನು ಪಡ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಒಲಿಯೋದು ಅಷ್ಟು ಸುಲಭ ಅಲ್ಲ. ಕಿಮಲಭ್ಯ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ ಹೇಳಿದ ಹಾಗೆ ಭಗವಂತ ಒಲಿದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ. ಎಲ್ಲ ಐಶ್ವರ್ಯದ ಹಿಂದೆ ಅದು ಪರಮಾತ್ಮ ಒಲಿದಿದ್ದಾನೆ ಅಂತ ಹೇಳಿದರೆ. ಅಂಥ ಗೋಕುಲದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನರಿಗೂ ಪರಮಾತ್ಮ ಹತ್ತಿರದವನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಅಕ್ರೂರ ಬಂದು ಆ ಕೃಷ್ಣ ಬಲರಾಮರನ್ನ ಕರೆದುಕೊಂಡು ಹೋಗಬೇಕು, ಬಿಲ್ಲು ಹಬ್ಬ ಅಂತಕ್ಕಂಥದ್ದು ನಡೀತಾ ಇದೆ ಅಲ್ಲಿ. ಅದಕ್ಕೆ ಆಹ್ವಾನವನ್ನು ಕೊಟ್ಟು ನಿಮ್ಮಿಬ್ಬರನ್ನ ಕರೆದುಕೊಂಡು ಬಾ ಅಂತ ಹೇಳಿದಾನೆ ಕಂಸ ಅಂತ ಹೇಳಿ ಕಂಸನ ಮಂತ್ರಿಯಾಗಿರ್ತಕ್ಕಂಥ ಅಕ್ರೂರ ಬಂದಿದ್ದಾನೆ ಗೋಕುಲಕ್ಕೆ. ಗೋಕುಲದ ಜನರಿಗೆ ಭಾರೀ ದುಃಖ ಆಗಿದೆ, ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಕ್ಕಂಥ ಸಂದರ್ಭದಲ್ಲಿ. ಅದಕ್ಕೆ ಪರಮಾತ್ಮ ಅಕ್ರೂರನನ್ನ ಕರೆದುಕೊಂಡು ಹೋಗಬೇಕಾದ್ರೆ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಕೃಷ್ಣನ ಕಣ್ಣು ಮುಂದೆನೆ ಇಲ್ಲೇ ಗೋಕುಲದಲ್ಲಿ ಇರ್ತಕ್ಕಂಥ ಎಲ್ಲ ಜನರು, ಎಲ್ಲ ಗೋಪಿಕಾ ಸ್ತ್ರೀಯರು ಅವನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅಂತ ನೋಡ್ತಾ ಇದ್ದಾನೆ. ಒಂದು ದಿನ ಬಂದಿರತಕ್ಕಂಥ ಈ ಅಕ್ರೂರ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಏನು ಅಷ್ಟು ಮಹತ್ವ ಅಕ್ರೂರನಿಗೆ? ಅದಕ್ಕೆ ಹೇಳ್ತಾರೆ ವಾದಿರಾಜರು, ಪ್ರಿಯಂ ನಿನೀಶೋರ್ನನು ಯಸ್ಯ ಧಾತ ಪಿಪರ್ತಿಕಾಂಕ್ಷಾಂ ನಿಜ ಸೌಖ್ಯದಾತ ಸಯೇಷ ಗರ್ಭೀಕೃತ ಪದ್ಮ ಜನ್ಮ ಜಿಘೃಕ್ಷತಿ ಶ್ರೀಶ ಪದಾಂಬು ಜನ್ಮ. ಆ ಪರಮಾತ್ಮ ಯಾರು ತನ್ನವರು ಅಂತ ಇರುವವರಲ್ಲಿ ಶ್ರೇಷ್ಠರಾಗಿರ್ತಾರೋ ಅಂಥವ್ರು ಕರೆದ್ರೆ ಎಂದೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಹಾಗಾದ್ರೆ ಗೋಪಿಕಾ ಸ್ತ್ರೀಯರಿಗಿಂತ ಈ ಅಕ್ರೂರ ತನ್ನವ ಅಂತ ಹೇಗಾದ? ಅಲ್ಲೇ ವಿಶೇಷ ಇರೋದು. ಏನು ಅಂತ ಕೇಳಿದ್ರೆ ಪರಮಾತ್ಮ ಅಕ್ರೂರ ಕರೆದ ತಕ್ಷಣ ಹೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ರೆ ಅವನಲ್ಲಿರ್ತಕ್ಕಂಥ ಸ್ವಯಂಭೂಮನು ಹಾಗೂ ವಿಶೇಷವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಆವೇಶ ಅವರಲ್ಲಿ, ಅಕ್ರೂರನಲ್ಲಿ ಇರ್ತಕ್ಕಂಥ ಆವೇಶ. ಆದ್ದರಿಂದ ಗರ್ಭೀಕೃತ ಪದ್ಮಜನ್ಮ ನಿಜ ಸೌಖ್ಯದಾತ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಇಲ್ಲಿ. ಅತ್ಯಂತ ಪ್ರಿಯ ಬ್ರಹ್ಮದೇವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರವರು. ಅವರ ಆವೇಶಯುಕ್ತನಾಗಿರ್ತಕ್ಕಂಥ ಅಕ್ರೂರ ಕರೆದಾಗ ಎಲ್ಲ ಗೋಪಿಕಾ ಸ್ತ್ರೀಯರನ್ನ
ಬಿಟ್ಟು ಅಕ್ರೂರನೊಟ್ಟಿಗೆ ಹೋಗ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಇಂಥ ಪರಮಾತ್ಮ ಅವನೊಟ್ಟಿಗೆ ಹೋಗ್ತಿರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರಂತೆ. ಭಾಗವತ ಹೇಳ್ತದೆ, ಅಕ್ರೂರನ್ ನೋಡಿ ಕ್ರೂರಸ್ತಂ ಅಕ್ರೂರ ಸಮಾಖ್ಯಯ ಅಂತಂತ ಹೇಳಿ, ಪರಮಾತ್ಮ ನೀನು ಕ್ರೂರ ಏನು ಅಂತಂತ ಕೇಳಿದ್ರೆ ಅವನಿಗೆ ಅಕ್ರೂರನಿಗೆ ನೀನು ಕ್ರೂರ, ನಿನ್ನ ಹೆಸರು ಅಷ್ಟೇ ಅಕ್ರೂರ, ನಿನ್ನ ಸ್ವಭಾವ ಎಲ್ಲವೂ ಕೂಡ ಕ್ರೂರ ಅಂತಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಆ ಎಲ್ಲ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರಂತೆ. ಲೋಕದಲ್ಲಿ ನಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ವಸ್ತು ಇರ್ತದೆ. ಆ ಎಲ್ಲ ವಸ್ತುಗಳು ಅಥವಾ ಯಾವುದೋ ಒಂದು ವಸ್ತು ನಾವದನ್ನ ಕಳೆದುಕೊಂಡಾಗ ಅದನ್ನು ನೋಡೋದಿಲ್ಲ, ಅದನ್ನು ಮುಟ್ಟೋದಿಲ್ಲ. ಆ ಸಂದರ್ಭದಲ್ಲಿ ಆ ವಸ್ತುವಿನ ಬಗ್ಗೆ ನಾವು ಎಷ್ಟು ಚಿಂತೆ ಮಾಡ್ತೀವಿ. ಅಯ್ಯೋ ಆ ವಸ್ತು ನನ್ನ ಹತ್ರ ಇತ್ತು, ಹೋಗ್ಬಿಡ್ತು ಅಂತ ಅನ್ನೋದನ್ನ ಅದನ್ನ ಮನಸ್ಸಿನಲ್ಲಿ ಹಾಗೇ ಚಿಂತೆ ಇಡುತ್ತೇವೆ. ಅದರಂತೆ ಎಲ್ಲ ಗೋಪಿಕೆಯರು ಕೂಡ ಏನ್ ಮಾಡ್ತಾ ಇದ್ದಾರೆ, ಪರಮಾತ್ಮ ಹೋಗ್ತಾ ಇದ್ದಾನೆ ಗೋಕುಲದಿಂದ ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವಿರಹ ತಾಳಲಾರದೆ ಎಲ್ಲರೂ ಕೂಡ ದುಃಖಿತರಾಗಿದ್ದಾರಂತೆ. ಇತಿ ವಿರಹಜ ಭೀತ್ಯ ವೇಪಮಾನಾಃ ಕೃಶಾಂಗೀರ್ ಗಲಿತ ವಲಯಹಾರ ಚಿತ್ರಲೇಖ್ಯಾನುಸಾರಾಃ ಮುರಭಿದಮೃತಕಲ್ಪೈ ಪ್ರೀಣಯನ್ ಪ್ರೇಮವಾಕ್ಯೈಃ ಸಕರುಣಮಸಕೃತ್ತ ವೀಕ್ಷಮಾಣಃ ಪ್ರತಸ್ಥೆ ಅಂತ ಹೇಳಿ ಅವ್ರು ಹೇಗೆ ಹೋಗ್ತಾ ಇದ್ದಾರೆ, ಆ ಗೋಕುಲದ ಜನರು ಪರಮಾತ್ಮನನ್ನ ಹೇಗೆ ಹಿಂಬಾಲಿಸ್ತಾ ಇದ್ದಾರೆ, ಆ ಗೋಪಿಕಾಸ್ತ್ರೀಯರು ಪರಮಾತ್ಮನನ್ನ ಹೇಗೆ ಹಿಂಬಾಲಿಸ್ತಾ ಇದ್ದಾರೆ. ಆ ದುಃಖದಿಂದ ಎಲ್ಲರೂ ಕೂಡ ಸಣ್ಣರಾಗಿ ಹೋಗಿದ್ದಾರಂತೆ, ಕೃಶರಾಗಿದ್ದಾರಂತೆ. ಎಷ್ಟು ಕೃಶರಾಗಿದ್ದಾರೆ ಅಂತ ಕೇಳಿದ್ರೆ ಅವ್ರು ಹಾಕಿಕೊಂಡಿರ್ತಕ್ಕಂಥ ಒಡವೆಗಳನ್ನ ಪ್ರಯತ್ನಪೂರ್ವಕವಾಗಿ ತೆಗೆಯೋದಿಲ್ಲ, ತಾವಾಗಿಯೇನೇ ಕಳಿಸಿ ಬೀಳ್ತಾ ಇವೆ ಅಂತೆ. ಅಷ್ಟು ಕೃಶರಾಗಿದ್ದಾರಂತೆ ಪರಮಾತ್ಮನ ವಿರಹ ದುಃಖವನ್ನ ತಾಳಲಾರದೇನೆ. ಭಯದಿಂದ ವೇಪಮಾನಾಹ ಕೃಶಾಂಗಿ, ಪರಮಾತ್ಮನ ಒಂದು ವಿರಹ ಅಂತಕ್ಕಂಥದ್ದು ನಮಗೆ ಬರ್ತಾ ಇದೆ ಅಂತನ್ನೋ ಭಯ ಅವರಿಗೆ. ಆ ಭಯದಿಂದ ಎಲ್ಲರೂ ಕೂಡ ನಡುಕ್ತಾ ಇದ್ದಾರಂತೆ. ಈ ರೀತಿಯಾಗಿ ಭಾಗವತವು ಕೂಡ ಇದನ್ನೇ ಹೇಳ್ತದೆ. ಸಂಸ್ರದ್ದುಕೂಲ ವಲಯ ಕೇಶ ಗ್ರಂಥಶ್ಚ ಕಾಶ್ಚನ ಅಂತ ಹೇಳಿ ಅವ್ರು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆ, ಬಳೆ, ಕೇಶರಾಶಿ ಎಲ್ಲವೂ ಕೂಡ ಕಳಿಸಿ ಬಿದ್ದಿತ್ತಂತೆ. ಪರಮಾತ್ಮನನ್ನು ಹಿಂಬಾಲಿಸ್ತಾ ಇದ್ದಾರೆ. ಪರಮಾತ್ಮ ಪ್ರಯಾಣ ಮಾಡ್ತಕ್ಕಂಥದ್ದನ್ನ ನೋಡ್ತಾ ನೋಡ್ತಾ ಹೇಗೆ ಒಂದು ಚಿತ್ರವನ್ನು ನಾವು ಗೋಡೆಯ ಮೇಲೆ ಬರೆದಾಗ ಸ್ಥಿರವಾಗಿ ನಿಂತಿರ್ತದೋ ಅದರಂತೆ ಎಲ್ಲರೂ ಕೂಡ ಸ್ಥಿರವಾಗಿ ನಿಂತು ಬಿಟ್ಟಿದ್ರು. ಅವನನ್ನೇ ನೋಡ್ತಾ ಇದ್ದಾರಂತೆ. ಈ ರೀತಿಯಾಗಿ ಪರಮಾತ್ಮ ಗೋಕುಲಕ್ಕೆ ಹೋಗ್ತಾ ಇರಬೇಕಾದ್ರೆ ದುಃಖ ಪಡ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಅವರೊಟ್ಟಿಗೆ ಬೆರೆತಿರ್ತಕ್ಕಂತಹದ್ದನ್ನ ನೆನೆಸಿಕೊಳ್ತಾ ಇದ್ದಾರಂತೆ ಎಲ್ಲ ಗೋಪಿಕೆಯರು. ಹೇಗಿದ್ದ ಪರಮಾತ್ಮ ಅವರೊಟ್ಟಿಗೆ? ಪಾದಸ್ಪರ್ಶ ಕರಗ್ರಹ ಪ್ರಿಯತಮಾಂಗಾಶ್ಲೇಷ ಕೇಶಗ್ರಹ ಪ್ರೇಕ್ಷಾಧ ಕರಣೋಪರಿಸ್ಥಿತಿ ಮಿತೋ ಮುಷ್ಟ್ಯಾದಿ ಜುಷ್ಟೇರತೆ ಗೋಪೀನಾಂ ಕುಚ ಕುಂಭ ಮರ್ದನ ಕೃತ ಮಲ್ಲೇಂದ್ರ ವಿದ್ಯಾರ್ಜಿತ ಏನೇ ಭಾರ್ದನ ವೈಖರಿ ಚ ಸಕಥಂ ತಾಸ್ತ್ಯಕ್ತುಮೀಷ್ಟೇ ಪ್ರಭುಃ. ಪರಮಾತ್ಮ ಅವರೊಟ್ಟಿಗೆ ಸುರತ ಕ್ರೀಡೆಯನ್ನ ಆಡ್ತಿರಬೇಕಾದ್ರೆ ಪಾದಸ್ಪರ್ಶ ಅವರ ಕಾಲುಗಳನ್ನು ಮುಟ್ತಿದ್ದಂತೆ, ಕರಗ್ರಹ ಕೈಗಳನ್ನು ಮುಟ್ತಿದ್ದಂತೆ, ಪ್ರಿಯತಮಾಂಗಾಶ್ಲೇಷ ಕೇಶಗ್ರಹ ಪರಮಾತ್ಮ ಅವನಿಗೆ ಪ್ರಿಯವಾದಂಥ ಅಂಗಗಳನ್ನ ಮುಟ್ತಿದ್ದಂತೆ, ಅವರನ್ನ ಆಲಿಂಗನ ಮಾಡ್ತಿದ್ದಂತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಮಾತ್ಮನೊಟ್ಟಿಗೆ ಒಡನಾಟ ಇಟ್ಟುಕೊಂಡಿರ್ತಕ್ಕಂಥ ಎಲ್ಲ ಗೋಪಿಕೆಯರು ಹೇಗೆ ತಾನೇ ಪರಮಾತ್ಮನನ್ನ ಬಿಡ್ಲಿಕ್ಕೆ ಸಾಧ್ಯ?
ಯಾರೋ ಒಬ್ರು ಲೋಕದಲ್ಲಿ ನಮ್ಮ ಮನೆಗೆ ಬಂದಿರತಕ್ಕಂಥವ್ರು ಒಂದೆರಡು ದಿನ ಇದ್ದು ಅವರನ್ನು ತುಂಬಾ ಹಚ್ಕೊಂಡಿರ್ತೀವಿ. ಮರುದಿನ ಅವ್ರು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಮನಸ್ಸಿನಲ್ಲೇ ನಮಗೆ ದುಃಖ ಆಗ್ತಾ ಇರ್ತದೆ. ಎಷ್ಟು ಒಳ್ಳೆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಪರಮಾತ್ಮ ಬಾಲಕನಿದ್ದಾಗಿಂದ ಹಿಡಿದು ಅವನನ್ನ ಎತ್ತಿ ಆಡಿಸಿ ಅವನಿಗೇನು ಬೇಕು ಕೊಟ್ಟು ಮಾಡಿ ಅವನಿಂದ ಸುಖವನ್ನ ಪಡೆದಿರತಕ್ಕಂತಹ ಈ ಗೋಪಿಕೆಯರು ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಆದ್ದರಿಂದಾಗಿ ಅಷ್ಟು ದುಃಖ ತಪ್ತರಾಗಿದ್ದಾರಂತೆ ಅವರೆಲ್ಲರೂ ಕೂಡ. ಎಲ್ಲರೂ ಕೂಡ ಕೃಷ್ಣನನ್ನು ನೋಡಿ ಕಣ್ಣೀರು ಸುರಿಸ್ತಾ ಇದ್ದಾರಂತೆ. ಸಮೇತಾಹ ಸಂಘಶಃ ಪ್ರೋಚುಃ ಆಶ್ರಮುಖ್ಯೋಚ್ಯುತಾಶ್ರಯಾಃ. ಗೋಪಿಯರ ಗುಂಪು ಕಣ್ಣೀರಿಡ್ತಾ ನಿಂತಿದೆ ಅಂತ. ಹೇಗೆ ಹೋಗ್ತಾ ಇದ್ದಾನೆ ಪರಮಾತ್ಮ ಅಕ್ರೂರನೊಟ್ಟಿಗೆ? ಹೋಗ್ತಾ ಇರೋದು ಯಾವುದಕ್ಕೆ ಅಂತ ಹೇಳಿ ಕೇಳಿದ್ರೆ, ಅಲ್ಲಿ ನಡೀತಕ್ಕಂಥ ಮಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಪರಮಾತ್ಮ. ಸವಲ್ಲವೀನಾಂ ಪ್ರಣಯಾಖ್ಯದಾಂನಾ ನಿಬಧ್ಯಮಾನೋಪಿ ರಿಪೂಂಜಿಗಾಂಸುಃ ಜಗಾಮ ಶೌರಿರ್ನ ವಿಜೇತು ಕಾಮೋ ನಿವಾರ್ಯಮಾಣೋಪಿ ನಿವರ್ತತೆ ಸ್ಮ. ಪರಮಾತ್ಮ ಶೌರಿ ಅಂದ್ರೆ ಆ ಪರಮಾತ್ಮ ಕೃಷ್ಣ ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಬಿಟ್ಟು, ಆದರೆ ಅವರೆಲ್ಲರೂ ಕೂಡ ಭಕ್ತಿ ಎಂತಕ್ಕಂಥ ಹಗ್ಗದಿಂದ ಪರಮಾತ್ಮನನ್ನ ಕಟ್ಟಿದ್ದಾರಂತೆ. ಆದರೂ ಕೂಡ ಪರಮಾತ್ಮ ಹಗ್ಗವನ್ನ ಕಟ್ಟಿದ್ರೂ ಕೂಡ ಮುಂದೆ ಹೋಗ್ತಾ ಇದ್ದಾನಂತೆ. ಅವನು ಮುಂದೆ ಹೋಗ್ತಕ್ಕಂಥ ಅವನ ನಡೆ ಹೇಗಿದೆ ಅಂತ ಹೇಳಿ ಕೇಳಿದ್ರೆ, ನಿಬಧ್ಯಮಾನೋಪಿ ರಿಪೂಂಜಿಘಾಂಸುಹು. ಒಬ್ಬ ಒಳ್ಳೆ ಸೈನಿಕ ಯುದ್ಧ ಮಾಡಲಿಕ್ಕೆ ಹೊರಟಾಗ ಹೇಗೆ ಎದುರಾಳಿಗಳನ್ನ ಗೆಲ್ಲದೆ ಬರೋದಿಲ್ಲವೋ, ಅದರಂತೆ ಪರಮಾತ್ಮ ಅಲ್ಲಿರ್ತಕ್ಕಂಥ ಎಲ್ಲ ಶತ್ರುಗಳನ್ನ ನಾಶ ಮಾಡಿ ಆ ಯುದ್ಧವನ್ನ ಗೆದ್ದೇ ಬರ್ತೀನಿ ಅಂತಕ್ಕಂಥ ಒಂದು ಪ್ರಮಾಣವನ್ನಾಗಿ ಮಾಡಿ ಹೋಗ್ತಾ ಇದ್ದಾನಂತೆ. ಅಂಥ ಪರಮಾತ್ಮ ಮಧುರೆಗೆ ಹೋಗ್ತಾ ಇದ್ದಾನಂತೆ. ಇಂಥ ಪರಮಾತ್ಮ ಹೋಗ್ತಾ ಇರಬೇಕಾದ್ರೆ ಎಲ್ಲ ಗೋಪಿಕಾ ಸ್ತ್ರೀಯರು ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಅವನನ್ನೇ ನೋಡ್ತಾ ನೋಡ್ತಾ ಇದ್ದಾರಂತೆ. ಎಲ್ಲರೂ ಕೂಡ ವಿಸೃಜ್ಯ ಲಜ್ಜಾಮೃದು ಸ್ಮ ಸುಸ್ವರಂ ಗೋವಿಂದ ದಾಮೋದರ ಮಾಧವೇತಿ. ಜೋರಾಗಿ ಪರಮಾತ್ಮನ ಗೋವಿಂದ ದಾಮೋದರ ಮಾಧವ ಅಂತ ಹೇಳಿ ಕರಿತಾ ಇದ್ದಾರಂತೆ. ಭಗವದ್ಭಕ್ತರುಗಳ ಲಕ್ಷಣ ಅಂತಂದ್ರೆ ಇದೆ ಅಲ್ವಾ? ಪರಮಾತ್ಮನ ಭಗವದ್ಭಕ್ತರ ಲಕ್ಷಣಗಳಲ್ಲಿ ಜ್ಞಾನ, ಭಕ್ತಿ, ವಿರಕ್ತಿ, ವಿನಯ, ಪುರಾಣ, ಶಾಸ್ತ್ರ, ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಅಹಿಂಸೆ, ಭೂತದಯ, ಧ್ಯಾನ, ಭಗವನ್ನಾಮ ಕೀರ್ತನ, ಮಾನ, ಜಪ, ತಪವ್ರತ, ಸುತೀರ್ಥ ಸ್ನಾನ, ಮಂತ್ರ, ಸ್ತೋತ್ರ, ವಂದನ, ಸಜ್ಜನರ ಗುಣವು. ಪರಮಾತ್ಮನ ಭಕ್ತರ ಗುಣಗಳು ಹೇಗಿವೆ ಅಂತ ಹೇಳಿ ಕೇಳಿದ್ರೆ, ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ವಿನಯ, ಪುರಾಣ, ಶಾಸ್ತ್ರ, ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಅಹಿಂಸೆ, ಭೂತದಯ, ಧ್ಯಾನ, ಭಗವನ್ನಾಮ ಕೀರ್ತನ. ನೋಡಿ, ಇವ್ರು ಮಾಡತಕ್ಕಂತಹ ಗೋಪಿಕಾ ಸ್ತ್ರೀಯರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಗೋವಿಂದ ದಾಮೋದರ ಮಾಧವೇತಿ ಅಂತ ಹೇಳಿ ಒದರ್ತಾ ಇದ್ದಾರಂತೆ ಅವರೆಲ್ಲರೂ ಕೂಡ ಪರಮಾತ್ಮನನ್ನ. ಈ ಪರಮಾತ್ಮನ ಭಕ್ತರ ಲಕ್ಷಣಗಳು
ಗೋಪಿಕಾಸ್ತ್ರೀಯರಲ್ಲಿ ಹೇಗಿವೆಯೋ ಅದರಂತೆ ಆ ಅಕ್ರೂರನಲ್ಲೂ ಕೂಡ ಇದೆ. ಅವನೂ ಮಹಾಭಗವದ್ಭಕ್ತ ಪರಮಾತ್ಮನ. ಹಾಗೆ ಆ ಎಲ್ಲ ಗೋಪಿಕಾಸ್ತ್ರೀಯರು ಪರಮಾತ್ಮ ಹೋದ ಮೇಲೂ ಕೂಡ ಅವರ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಿದ್ದಾರಂತೆ. ಆ ಮನಸ್ಸಂತಕ್ಕಂಥ ರಥದೊಳಗಡೆ ಕಣ್ಣುಗಳಂಥ ಪರಮಾತ್ಮನನ್ನೇ ನೆನೆಸ್ತಾ ಇವೆ. ಆ ಕಣ್ಣುಗಳು ಅಂಥ ಕಣ್ಣುಗಳಂಥ ಕುದುರೆಗಳು ಭಕ್ತಿ ಅಂತಕ್ಕಂಥ ಹಗ್ಗದಿಂದ ಆ ಎಲ್ಲ ಗೋಪಿಕಾಸ್ತ್ರೀಯರು ಪರಮಾತ್ಮನನ್ನ ತಮ್ಮ ಮನಸ್ಸಿನಲ್ಲಿ ಧಾರಣ ಮಾಡಿದ್ದಾರಂತೆ. ಈ ರೀತಿಯಾಗಿ ಪರಮಾತ್ಮ ಮಥುರಾ ಪಟ್ಟಣಕ್ಕೆ ಹೋಗಬೇಕಾದ್ರೆ ಈ ರೀತಿಯಾಗಿ ಅಲ್ಲಿ ನಡೆದಿರತಕ್ಕಂಥ ಸಂದರ್ಭ ಇದು. ಆನಂತರದಲ್ಲಿ ಆ ಮಥುರಾ ಪಟ್ಟಣದಿಂದ ಹೊರಟ ಮೇಲೆ ಅಲ್ಲಿ ಮಧ್ಯದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಅಕ್ರೂರ ಮಾಡಿರ್ತಕ್ಕಂಥ ಯಾವ ಒಂದು ಕಾರ್ಯ ಇದೆಯೋ, ತನಗೆ ಸಾರಥಿಯಾಗಿದ್ದಾನೆ, ಸಾರಥ್ಯ ಮಾಡಿದ್ದಾನೆ, ಪರಮಾತ್ಮನ ಪಾದಗಳಲ್ಲಿ ಅನನ್ಯ ಭಕ್ತಿ ಇದೆ ಅವನಿಗೆ, ಅಂಥವನಿಗೆ ಪರಮಾತ್ಮ ಹೇಗೆ ಪ್ರಹ್ಲಾದರಾಜರು ಅನನ್ಯವಾದಂಥ ಭಕ್ತಿಯನ್ನು ಮಾಡಿದ್ದಕ್ಕೆ, ಅವರಿಗಿರ್ತಕ್ಕಂಥ ಜ್ಞಾನದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಕ್ಕೆ, ಸರ್ವತ್ರ ಚರಾಚರ ಪ್ರಪಂಚದಲ್ಲಿ ಪರಮಾತ್ಮನನ್ನ ಕಂಡಿದ್ದಕ್ಕೆ, ಹೇಗೆ ಅವರ ಆಪತ್ಕಾಲದಲ್ಲಿ ಪರಮಾತ್ಮ ಜಡವಸ್ತುವಿನಿಂದ ಅಲ್ಲಿ ಕೂಡ ಪರಮಾತ್ಮ ಪ್ರಕಟ ಆಗ್ತಾನೆ ಅಂತಕ್ಕಂಥದ್ದನ್ನ ತೋರಿಸಿದ್ರು, ಅದರಂತೆ ಇಲ್ಲೂ ಕೂಡ ಅಕ್ರೂರನಿಗೆ ತಾನು ಮಾಡಿರ್ತಕ್ಕಂಥ ಒಂದು ಸೇವೆಯಿಂದ ಪರಮಾತ್ಮ ಅವನಿಗೂ ವಿಶೇಷವಾದಂತಹ ದರ್ಶನವನ್ನು ಕೊಡ್ತಾ ಇದ್ದಾನಂತೆ. ಹೇಗೆ ಅಂತ ಹೇಳಿ ಕೇಳಿದ್ರೆ, ನಯನ್ನಸೋ ನಂದ ಕಿಶೋರಮೀಶಂ ಶ್ವಫಲ್ಕಸೂನುರ್ಯಮುನಾಂಬು ಮಧ್ಯೆ ದದರ್ಶ ಸೇವಾ ಫಲರೂಪಮನ್ನೈರದೃಶ್ಯಮಸ್ಸೈವ ವಿಚಿತ್ರ ರೂಪಂ. ಆ ಶ್ವಫಲ್ಕಸೂನು ಯಾರು ಅಂತ ಕೇಳಿದ್ರೆ ಅಕ್ರೂರ. ಅಕ್ರೂರ ಆ ಕೃಷ್ಣ ಬಲರಾಮರನ್ನ ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ದಾರಿಯಲ್ಲಿ ಸರಿಯಾದ ಸಮಯಕ್ಕೆ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಬುದ್ಧಿ ಉಳ್ಳವನಾದ್ದರಿಂದ ಯಮುನಾ ನದಿಗೆ ಅಲ್ಲೇ ಬಂದಿದೆ ಅಂತೆ ಯಮುನಾ ನದಿ. ಆ ಯಮುನಾ ನದಿ ಪ್ರಾಪ್ತವಾದಾಗ ಅಲ್ಲಿ ಇಳಿದು ತನ್ನ ಮಾಧ್ಯಾಹ್ನಿಕವನ್ನು ಮಾಡ್ಕೊಳ್ತಾ ಇದ್ದಾನಂತೆ. ಅಂಥ ಮಾಧ್ಯಾಹ್ನಿಕವನ್ನು ಮಾಡ್ಕೊಳ್ತಿರ್ಬೇಕಾದ್ರೆ ಪರಮಾತ್ಮ ಹೇಗೆ ಪರೀಕ್ಷೆಯನ್ನು ಮಾಡ್ತಾನೆ ಅಂತ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ನಾವು. ಹೇಗೆ ಅಂತ ಕೇಳಿದ್ರೆ, ಆ ಅಕ್ರೂರ ಯಮುನೆಗೆ ಇಳಿದು ಸ್ನಾನವನ್ನ ಮಾಡಿ ಪರಮಾತ್ಮನಿಗೆ ತನ್ನ ಕರ್ಮಗಳ ಸಮರ್ಪಣೆಯನ್ನ ಮಾಡಬೇಕು ಅವನು. ಅಂಥ ಸಂದರ್ಭದಲ್ಲಿ ಪರಮಾತ್ಮನನ್ನೇ ಕರೆದುಕೊಂಡು ಸಾಕ್ಷಾತ್ ಸರ್ವೋತ್ತಮ ಈ ಲೋಕದಲ್ಲಿ ಯಾರಿಂದ ಎಲ್ಲ ಸೃಷ್ಟಿ ಸ್ಥಿತ್ಯಾದಿಗಳು ನಡೆಯುತ್ತೋ ಅಂಥವನು ನನ್ನ ರಥದಲ್ಲಿ ಕುಳಿತಿದ್ದಾನೆ, ಇಲ್ಲಿಯೇ ಇರಬೇಕಾದ್ರೆ ಮತ್ತೆ ನಾನೇಕೆ ಯಮುನೆಗೆ ಹೋಗಿ ಅಲ್ಲಿ ಕರ್ಮಗಳನ್ನು ಆಚರಣೆ ಮಾಡೋದು ಏಕೆ ಅಂತ ಆ ಕ್ರೂರ ಸರ್ವತಾ ಭಾವಿಸಲಿಲ್ಲ. ಅದಕ್ಕೆ ಪರಮಾತ್ಮನೇ ಮೊದಲಿಗೆ ಇಳಿದು ಆ ಯಮುನೆಗೆ ಹೋಗಿ ತಾನೂ ಕೂಡ ಆಚಮನವನ್ನು ಮಾಡಿ ನೀರನ್ನು ಕುಡಿದು ಪುನಃ ಬಂದು ರಥದಲ್ಲಿ ಕುಳಿತಾನಂತೆ. ಅಂಥ ಸಂದರ್ಭದಲ್ಲಿ ಅದನ್ನೇ ಪರೀಕ್ಷೆ ಮಾಡಿದ್ದು ಪರಮಾತ್ಮ. ನಾನು ಇಲ್ಲೇ ಇದ್ರೆ ಅವನು ಹೋಗ್ತಾನೋ ಬಿಡ್ತಾನೋ, ಆದರೆ ಹಾಗೆ ಮಾಡಲಿಲ್ಲ ಕ್ರೂರ. ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ ಮಾಡ್ತಕ್ಕಂಥವನು ಅವನು. ಆ ಅಕ್ರೂರ ಸ್ವತಃ ಮೋಕ್ಷದಾಯಕ ಸ್ಥಳಗಳಲ್ಲಿ ಒಂದಾಗಿರ್ತಕ್ಕಂಥ ಮಧುರಾ ಅಂತಕ್ಕಂಥ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥವನು.
ಅತ್ಯಂತ ಶಾಂತ ಮನಸ್ಕನು, ಕಂಸನ ಮಂತ್ರಿ ಆಗಿರಬಹುದು ಅವನು, ಆದರೆ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ ಇದೆ ಅವನಿಗೆ. ಆದ್ದರಿಂದ ಆ ಪರಮಾತ್ಮನನ್ನ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದಾಗ ಆ ಯಮುನಾ ನದಿಯ ಒಳಗಡೆ ಆ ಪರಮಾತ್ಮನ ದರ್ಶನವನ್ನ ಮಾಡ್ತಾನಂತೆ. ಅಲ್ಲಿ ಪರಮಾತ್ಮ ಪ್ರಕಟನಾಗ್ತಾನೆ. ಏನು ವಿಶೇಷ, ಪರಮಾತ್ಮನನ್ನ ಇಲ್ಲಿ ಹೊರಗಡೆ ರಥದಲ್ಲೂ ನೋಡ್ತಾ ಇದ್ದಾನೆ, ಅಲ್ಲೂ ಕೂಡ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ವಾದಿರಾಜರು ಒಂದು ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಕೊಡ್ತಾರೆ. ಅದಕ್ಕೆ ಏನು ಅಂತ ಕೇಳಿದ್ರೆ, ಭಕ್ತೋ ನಾಮ ಸಯೇವ ಯಃ ಕರಗತೆ ಕೃಷ್ಣೇಪಿ ವೇದೋದಿತಂ ತತ್ಕರ್ಮಾಚರದೆ ತದೇವ ದುರಿತ ಪ್ರಧ್ವಂಸಿ ಕರ್ಮಕ್ಷಿತೌ ತೀರ್ಥಂ ಚಾಪಿ ತದೇವ ಜಾತ್ವಪಿ ತಯೋಃ ಸಂಸೇವಯಾ ಶ್ರಾವಯಾ ದೃಶ್ಯಂ ರೂಪಮದರ್ಶಯನ್ ಮುರರಿಪುರ್ದಾಸ್ಯೈಕವಶ್ಯಃ ಪ್ರಭು. ಪರಮಾತ್ಮನಿಗೆ ಪ್ರೀತರಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಅಂತ ಕೇಳಿದ್ರೆ ಹೇಳ್ತಾರೆ, ಭಕ್ತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಹೇಗೆ ಭಕ್ತಿಯನ್ನು ಮಾಡಿ ಅವನ ಪ್ರೀತಿಯನ್ನು ಸಂಪಾದನೆ ಮಾಡ್ತಾನೆ ಅಂತ ಹೇಳಿದ್ರೆ, ಯಕ್ಕರಗತೆ ಕೃಷ್ಣೇಪಿ, ಅವನ ಹತ್ತಿರದಲ್ಲೇ ಕೃಷ್ಣ ಇದ್ದಾನೆ, ಆದ್ರೂ ಕೂಡ ಏನು ಅಂತ ಕೇಳಿದ್ರೆ ವೇದೋದಿತಂ ತತ್ ಕರ್ಮ ಆಚರದೆ ಏತದೇವ ದುರಿತ ಪ್ರಧ್ವಂಸಿ ಕರ್ಮಕ್ಷಿತವು. ವೇದದಲ್ಲಿ ಹೇಳಿರ್ತಕ್ಕಂಥ ಯಾವ ಕರ್ಮ ಇದೆ, ಅಹರಹ ಸಂಧ್ಯಾ ಉಪಾಸೀತ ಅಂತಕ್ಕಂಥ ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮ, ಇಂಥ ಕರ್ಮವನ್ನ ಆಚರಣೆ ಯಾರು ಮಾಡ್ತಾರೋ ಅಂಥವನೇ ನಿಜವಾದ ಭಕ್ತ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಆ ಅಕ್ರೂರ ವೇದದಲ್ಲಿ ಹೇಳಿರ್ತಕ್ಕಂಥ ಸಕಾಲಕ್ಕೆ ಯಾವ ಯಾವ ಕರ್ಮಗಳನ್ನು ಆಚರಣೆ ಮಾಡಬೇಕೋ ಆ ಆಚರಣೆಯನ್ನ ಮಾಡಲಿಕ್ಕೆ ಹೊರಟಿರೋದ್ರಿಂದ ಪರಮಾತ್ಮ ಆ ಒಂದು ಭಕ್ತಿಗೆ ಮೆಚ್ಚಿ, ಆ ಕರ್ಮದಲ್ಲಿ ಇರ್ತಕ್ಕಂಥ ಶ್ರದ್ಧೆಗೆ ಮೆಚ್ಚಿ, ಕರ್ಮದಿಂದ ಇವ ಚ್ಯುತನಾಗಲಿಲ್ಲ ಅಕ್ರೂರ ಅಂತನ್ನೋದನ್ನ ಗಮನಿಸಿ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ತನ್ನ ರೂಪವನ್ನ ಆ ಯಮುನಾ ನದಿಯಲ್ಲಿ ತೋರಿಸ್ತಾ ಇದ್ದಾನಂತೆ. ಕರ್ಮಾಚರಣೆ ಅಂತಕ್ಕಂಥದ್ದು ಏನಾಗಿದೆ, ಕೇವಲ ವೇದದಲ್ಲಿ ಹೇಳಿದೆ, ಅದನ್ನು ಮಾಡಲೇಬೇಕು ನಾವು. ಆದರೆ ಆ ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮಾಚರಣೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ದುರಿತ ಪ್ರಧ್ವಂಸಿ. ಆ ಕರ್ಮಾಚರಣೆ ಅಂತಕ್ಕಂಥದ್ದು ಸಕಲ ದುರಿತಗಳನ್ನ ನಾಶ ಮಾಡ್ತದೆ ಅಂತೆ. ಅಂಥ ಒಂದು ಕರ್ಮವನ್ನ ಮಾಡುವವರಿಗೆ ಆ ಕೃಷ್ಣ ತಾನೇ ಸ್ವಯಂ ಆಗಿ ಒಲಿತಾನಂತೆ. ಅಂಥ ಆ ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡತಕ್ಕಂಥ ಈ ಅಕ್ರೂರನಿಗೆ ಪರಮಾತ್ಮ ಒಲಿದಿದ್ದಾನೆ. ಅಲ್ಲಿ ಅದ್ಭುತವಾದಂತಹ ರೂಪವನ್ನು ತೋರಿಸಿದ್ದಾನೆ ಪರಮಾತ್ಮ ಅವನಿಗೆ. ಎಂಥ ರೂಪವನ್ನು ತೋರಿಸಿದ್ದಾನೆ ಅಂತ ಹೇಳಿ ಕೇಳಿದ್ರೆ, ಸಸಹಸ್ರ ಸಹಸ್ರಾಂಶು ಮರೀಚಿ ವ್ಯಾಪ್ತ ದಿಕ್ತಟಂ ಕಮಲಾಕರ ಪದ್ಮಾರ್ಥ ಚರಣಾರುಣ ಭಾಸ್ಕರಂ. ಪರಮಾತ್ಮ ಅನೇಕ ಜನರಿಗೆ ವಿಶ್ವರೂಪವನ್ನ ತೋರಿಸಿದ್ದಾನೆ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ತನ್ನ ವಿಶ್ವರೂಪವನ್ನ ತೋರಿಸಿ ಅವರಿಂದ ಸ್ತೋತ್ರ ಮಾಡಿಸಿಕೊಂಡಿದ್ದಾನೆ. ಅಂಥ ಅಕ್ರೂರನು ಕೂಡ ಪರಮಾತ್ಮನ ಒಂದು ವಿಶ್ವರೂಪದ ದರ್ಶನವನ್ನ ಅಲ್ಲಿ ಮಾಡಿದ್ದಾನಂತೆ. ಹೇಗಿದ್ದಾನೆ ಪರಮಾತ್ಮ? ಅನೇಕ ಸೂರ್ಯರ ಕಾಂತಿ ಪರಮಾತ್ಮನಲ್ಲಿ ಇದೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಸಹಸ್ರ ಸಹಸ್ರ ಅಂತಂತೆ ಅನೇಕ ಸಹಸ್ರ ಸೂರ್ಯರ ಕಾಂತಿ ಪರಮಾತ್ಮನಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಹಸ್ರ ಶಬ್ದಕ್ಕೆ ಆಗಬೇಕಾದ್ರೆ ಏನರ್ಥ? ಗೀತೆಯಲ್ಲಿ
ದಿವಿಸೂರ್ಯ ಸಹಸ್ರಸ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಸಹಸ್ರ ಶಬ್ದ ಅನಂತವಾಚಿ ಅಂತ ಹೇಳಿದ್ದಾರೆ. ಸಹಸ್ರ ಶಬ್ದಕ್ಕೆ ಅನಂತ ಅಂತ ಹೇಳಿ ಅರ್ಥ. ಅಷ್ಟು ಅನೇಕ ಸೂರ್ಯರು ಸೇರಿದ್ರೆ ಏನು ಒಂದು ಕಾಂತಿ ಇರಬೇಕೋ ಅದು ಪರಮಾತ್ಮನಲ್ಲಿ ಇತ್ತಂತೆ. ಅಂಥ ಕಾಂತಿಯುಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ತಾ ಇದ್ದಾರಂತೆ. ಆ ಅಕ್ರೂರ ಆ ಯಮುನೆಯಲ್ಲಿ ಅಂಥ ಸಹಸ್ರ ಸೂರ್ಯರ ಕಾಂತಿಯನ್ನು ಉಳ್ಳಂಥ ಪರಮಾತ್ಮನ ಪಾದದ ದರ್ಶನವನ್ನು ಮಾಡಿದ್ದಾನಂತೆ. ಹೇಗೆ ಅಂತ ಕೇಳಿದ್ರೆ ಮತ್ತೆ ಆ ಪಾದದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಆ ಕ್ರೂರ. ವಜ್ರಾಂಕುಶ ಪತಾಕಾಬ್ಜ ಲಕ್ಷಪಾದ ತಲೋಜ್ವಲಂ ಭಿನ್ನ ಪ್ರವಾಲ ವಿಲಸದಂಗುಲಿ ದಲಮಂಡಿತಂ. ಪರಮಾತ್ಮನ ಪಾದಗಳಲ್ಲಿ ವಜ್ರ, ಅಂಕುಶ, ಪತಾಕೆ, ಕಮಲ ಇವುಗಳೆಲ್ಲವೂ ಕೂಡ ತೋರ್ತಾ ಇವೆ. ಆ ಪರಮಾತ್ಮನ ಪಾದದಲ್ಲಿ ಆ ಉಗುರುಗಳಲ್ಲಿ ಇರ್ತಕ್ಕಂಥ ಕೆಂಪು ಬಣ್ಣ ಹೇಗೆ ಹವಳನ್ನ ಎರಡು ತುಂಡು ಮಾಡಿದಾಗ ಹೇಗೆ ಒಂದು ಬಣ್ಣ ತೋರ್ತದೋ ಅಷ್ಟು ಕೆಂಪು ಬಣ್ಣ ಪರಮಾತ್ಮನ ಉಗುರುಗಳಲ್ಲಿ ಇದೆ ಅಂತ. ಅಂಥ ಕೃಷ್ಣನ ಪಾದವನ್ನು ನೋಡ್ತಾ ಇದ್ದಾನಂತೆ ಅಲ್ಲಿ. ಅಷ್ಟೇ ಅಲ್ಲ, ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಹೇಗೆ ಅವನ ಭಕ್ತರು ಅವನನ್ನ ಹೇಗೆ ಧ್ಯಾನ ಮಾಡ್ತಾರೆ, ಅವನನ್ನ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ ಕೇಳಿದ್ರೆ ಯಾರೂ ಕೂಡ ಅವನ ದೋಷಗಳನ್ನ ಎಣಿಸೋದಿಲ್ಲಂತೆ. ಪರಮಾತ್ಮನಲ್ಲಿ ದೋಷಗಳೇ ಇಲ್ಲ. ಆ ಒಂದು ಮನಸ್ಥಿತಿಯಲ್ಲಿ ಪರಮಾತ್ಮನನ್ನ ನೋಡ್ತಾ ಇರ್ತಾರೆ ಅವರು. ಪುಷ್ಕಲೇಂದು ಸಮಶ್ರೀಮನ್ ನಿಷ್ಕಲಂಕ ನಖಾವಲಿಂ ಉತ್ತುಂಗ ರತ್ನ ಖಚಿತ ನೂತ್ನ ನೂಪುರ ಶೋಭಿತಂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಪಾದಗಳಲ್ಲಿ, ಬೆರಳುಗಳಲ್ಲಿ, ಉಗುರುಗಳಲ್ಲಿ ಅನೇಕ ಕಾಂತಿ, ಅನೇಕ ಚಂದ್ರರು ಸೇರಿದರೆ ಏನು ಒಂದು ಕಾಂತಿ ಬರಬೇಕೋ ಆ ಕಾಂತಿ ಆ ಉಗುರುಗಳಲ್ಲಿದೆ ಅಂತ. ಮತ್ತೆ ಅಷ್ಟೇ ಅಲ್ಲ, ಆ ಪರಮಾತ್ಮನ ಪಾದಗಳು ದೋಷರಹಿತ ಅಂತಕ್ಕಂಥ ಮನೋಭಾವನೆ ಆ ಅಕ್ರೂರನಲ್ಲಿದೆ ಅಂತ. ಅದಕ್ಕೆ ಕೇವಲ ಪರಮಾತ್ಮನ ಒಂದು ಪ್ರಸಾದ ಆಗಬೇಕು ಅಂತ ಹೇಳಿದರೆ, ಪರಮಾತ್ಮನ ನಮಗೆ ಮೋಕ್ಷವನ್ನ ದಯಪಾಲಿಸಬೇಕು ಅಂತ ಹೇಳಿ ಕೇಳಿದರೆ ನಾವು ಕೂಡ ಪರಮಾತ್ಮನಲ್ಲಿ ನಿರ್ದೋಷತ್ವದ ಒಂದು ಚಿಂತನೆಯನ್ನ ಮಾಡಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇದನ್ನೇ ಹೇಳಿದ್ದಾರೆ. ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥ ಅಂತ ಹೇಳಿದ್ದಾರೆ. ಪರಮಾತ್ಮನಲ್ಲಿ ದೋಷಗಳಿಲ್ಲ, ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಂತನ್ನೋ ಜ್ಞಾನವೂ ಕೂಡ ಮುಕ್ತಿಗೆ ಅತ್ಯಂತ ಕಾರಣ ಅಂತಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಥ ದೋಷರಹಿತನಾಗಿರ್ತಕ್ಕಂಥ ನಿರ್ದುಷ್ಟನಾಗಿರ್ತಕ್ಕಂಥ ಪರಮಾತ್ಮನನ್ನ ನೋಡ್ತಾ ಇದ್ದಂತೆ. ಹಾಗೆ ಅಲ್ಲಿ ಪರಮಾತ್ಮ ಹೇಗೆ ಕೇವಲ ಪರಮಾತ್ಮ ಕಂಡನೋ ಅಂತ ಹೇಳಿ ಕೇಳಿದರೆ ಇಲ್ಲ. ಲಕ್ಷ್ಮೀಕರಾಬ್ಜ ಸಂಸಕ್ತ ವೃತ್ತಜಂಘಂ ವೃಷಾಕಪಿಂ ರತ್ನದರ್ಪಣ ಸಂಕಾಶ ಶಸ್ತಜಾನುದ್ವಯಂ ವಿಭುಂ. ಪರಮಾತ್ಮ ಹೇಗೆ ಕಂಡ ಅಂತಂತ ಕೇಳಿದ್ರೆ ಶೇಷಶಾಹಿ ಆಗಿರ್ತಕ್ಕಂಥವ ಅಂತ ಹೇಳಿ, ಆ ಶೇಷಶಾಹಿ ಆಗಿರ್ತಕ್ಕಂಥ ಪರಮಾತ್ಮನ ಪಾದಗಳನ್ನ ಆ ಲಕ್ಷ್ಮೀದೇವಿ ತನ್ನ ಕೈಗಳಿಂದ ಒತ್ತಾ ಇದ್ದಾಳಂತೆ. ಅಂಥ ಪರಮಾತ್ಮನನ್ನ ನೋಡಿದ್ಲಂತೆ.
ನೋಡಿ ಹೇಗಿರ್ತದೆ, ನಾವು ಪರಮಾತ್ಮನನ್ನ ಹೇಗೆ ಧ್ಯಾನ ಮಾಡ್ತೀವೋ ಹಾಗೆ ಪ್ರಕಟನಾಗ್ತಾನೆ ಅಂತ ಹೇಳಿ. ಇದೇ ಸಂದರ್ಭವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ಆ ಅಕ್ರೂರನಿಗೆ ಹೇಗೆ ಪರಮಾತ್ಮ ಸಿಕ್ಕ, ಅಲ್ಲಿ ಯಮುನಾ ನದಿಯಲ್ಲಿ ಹೇಗೆ ಪರಮಾತ್ಮ ಕಂಡ ಅಂತ ಹೇಳಬೇಕಾದ್ರೆ ಬ್ರಹ್ಮೇಶ ಶಕ್ರ ಮುಖದೇವ ಮುನೀಂದ್ರ ವೃಂದ ಸಂವಂದಿತಾಂಗ್ರಿ ಯುಗ ಮಿಂದಿರಯಾ ಸಮೇತಂ ಅಂತ ಹೇಳಿದ್ದಾರೆ. ಕೇವಲ ಕೃಷ್ಣ ಕಾಣಲಿಲ್ಲ ಅಂತ, ಅವರ ಪರಿವಾರವಾಗಿರ್ತಕ್ಕಂಥ ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳು, ಅನೇಕ ಮುನಿಗಳು, ಇವರಿಂದ ಪೂಜಿತನಾಗಿರ್ತಕ್ಕಂಥ ಪರಮಾತ್ಮ, ಲಕ್ಷ್ಮೀದೇವಿಯಿಂದ ಸಹಿತನಾಗಿರ್ತಕ್ಕಂಥ ಪರಮಾತ್ಮ, ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮ, ಅವನನ್ನ ಅಂತ ಪರಮಾತ್ಮನನ್ನ ಇವ ನೋಡಿದ ಅಂತ ಅಕ್ರೂರ. ಇದಕ್ಕೆ ಇನ್ನೊಂದು ಕಥೆಯನ್ನ ಹೇಳೋದಾದ್ರೆ, ಅತ್ರಿ ಋಷಿಗಳು ಒಂದು ಸಲ ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡಿದ್ದರಂತೆ. ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಪ್ರಕಟನಾಗಬೇಕಾದ್ರೆ ರುದ್ರದೇವರು ಬ್ರಹ್ಮದೇವರು ಸಮೇತನಾಗಿ ಪ್ರಕಟನಾದಂತೆ. ಅಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ, ಅಲ್ಲ ಪರಮಾತ್ಮನನ್ನ ಕುರಿತು ತಪಸ್ಸನ್ನ ಮಾಡಿದ್ದಾರೆ ಅತ್ರಿ ಋಷಿಗಳು, ಆದ್ರೆ ಬ್ರಹ್ಮದೇವರು ಹಾಗೂ ಮತ್ತೆ ರುದ್ರದೇವರು ಯಾಕೆ ಪ್ರಕಟರಾಗಬೇಕಿತ್ತು ಅಂತ ಹೇಳಿದ್ರೆ, ಅವರು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರಬೇಕಾದ್ರೆ ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಲಕ್ಷ್ಮೀಪತಿ ಆಗಿರತಕ್ಕಂತಹ ಪರಮಾತ್ಮನ ನಾರಾಯಣನನ್ನೇ ಧ್ಯಾನ ಮಾಡಿದ್ದರಂತೆ. ಅವರು ಹೇಗೆ ಧ್ಯಾನ ಮಾಡಿದ್ರೋ ಅದರಂತೆ ರುದ್ರದೇವರು ಪ್ರಕಟರಾಗಿದ್ದಾರೆ, ಬ್ರಹ್ಮದೇವರು ಪ್ರಕಟರಾಗಿದ್ದಾರೆ, ಸ್ವಯಂ ಪರಮಾತ್ಮ ಪ್ರಕಟನಾಗಿದ್ದಾನೆ. ಹಾಗೆ ಇಲ್ಲೂ ಕೂಡ ಅಕ್ರೂರ ತನ್ನ ಮನಸ್ಸಿನಲ್ಲಿ ಹೇಗೆ ಧ್ಯಾನವನ್ನು ಮಾಡಿದ್ದಾನೆ ಪರಮಾತ್ಮನನ್ನ ಅಂತ ಕೇಳಿದ್ರೆ, ಸಕಲ ಪರಿವಾರ ಸಮೇತನಾಗಿರ್ತಕ್ಕಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಅದರಿಂದ ಕೂಡಿರ್ತಕ್ಕಂಥ ಎಲ್ಲ ಇಂದ್ರಾದಿ ದೇವತೆಗಳು, ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು, ಲಕ್ಷ್ಮೀಪತಿ ಆಗಿರ್ತಕ್ಕಂತಹ ಪರಮಾತ್ಮನನ್ನ ಧ್ಯಾನ ಮಾಡಿದ್ದರಂತೆ. ಅದರಂತೇನೆ ಪರಮಾತ್ಮ ಇಲ್ಲಿ ಪ್ರಕಟನಾಗಿದ್ದಾನೆ ಅವನಿಗೆ. ಅಂಥ ಆ ಪರಮಾತ್ಮನನ್ನ ನೋಡಿ ಹೇಗಿದೆ ಪರಮಾತ್ಮನ ಅವಯವಗಳೆಲ್ಲವೂ ಕೂಡ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಅಂತ ಕೇಳಿದರೆ, ಮೃದುವರ್ತಲ ಸಂಭಾ ಸ್ವದ್ರಂಭಾ ಸ್ತಂಭೋರುಮವ್ಯಯಂ ಕರಿಪೋತ ಲಸತ್ಕುಂಭ ಸಮರಮ್ಯ ಕಟಿದ್ವಯಂ. ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಪರಮಾತ್ಮನ ತೊಡೆಗಳಂತೆ, ಒಂದೊಂದು ಕೂಡ ವರ್ತುಲಕಾರವಾಗಿವೆ ಅಂತೆ, ಬಾಳೆ ಕಂಬಿನಂತೆ ಇವೆ ಅಂತೆ. ಅಂಥ ಉತ್ತಮವಾಗಿರ್ತಕ್ಕಂಥ ಪರಮಾತ್ಮನ ಅವಯವಗಳ ದರ್ಶನವನ್ನ ಇವ ಮಾಡಿದ್ದಾನಂತೆ. ಪರಮಾತ್ಮ ಹುಟ್ಟಿರ್ತಕ್ಕಂಥ ವಸ್ತ್ರ ಎಂತಹದ್ದು ಅಂತ ಕೇಳಿದ್ರೆ, ಉದ್ಯದರ್ಕ ಶತೋದ್ರಿಕ್ತ ಹೃದಯ ಕೌಶೇಯ ವಾಸಸಂ ವಿಚಿತ್ರ ರತ್ನ ಸಂಶೋಭಿ ಹೇಮಕಾಂಚಿ ಗುಣದ್ಯುತಿಂ. ಹೇಗೆ ಸೂರ್ಯ ಉದಯಿಸ್ತಿರಬೇಕಾದ್ರೆ ಎಷ್ಟು ಪ್ರಖರನಾಗಿರ್ತಾನೋ, ಅಂಥ 100 ಮಂದಿ ಸೂರ್ಯರಿಗಿಂತ ಉತ್ತಮವಾಗಿರ್ತಕ್ಕಂಥ ಬಣ್ಣವುಳ್ಳಂಥ ಪೀತಾಂಬರ ಅದನ್ನು ಹುಟ್ಟಿದ್ದಾನಂತೆ. ಆ ಪೀತಾಂಬರದ ಬಣ್ಣನೇ ಅಷ್ಟಿದೆ. ಉದಯಿಸ್ತಕ್ಕಂಥ ಒಬ್ಬ ಸೂರ್ಯನ 100 ಸೂರ್ಯರ ಒಂದು ಕಾಂತಿ ಅದರ ಆ ಪೀತಾಂಬರಕ್ಕೆ ಇದೆ ಅಂತೆ. ಅಷ್ಟೇ ಅಲ್ಲ, ನಡುವಿನಲ್ಲಿ ಅನೇಕ ರತ್ನಗಳಿಂದ ಕೂಡಿರ್ತಕ್ಕಂಥ ಒಂದು ಚಿನ್ನದ ಡಾಬನ್ನ ಧಾರಣೆ ಮಾಡಿದ್ದಾನಂತೆ ಆ ಪೀತಾಂಬರದ ಮೇಲುಗಡೆ. ಅಂಥ ಪರಮಾತ್ಮನನ್ನ ಇವ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಎಂಥ ಅದ್ಭುತವಾದ ಚಿಂತನೆಯನ್ನು ಮಾಡ್ತಾನೆ ನಂತರದಲ್ಲಿ ಅವನು. ಅನೇಕ ಭುವನಾಧಾರ ತನೂದರ ವಲಿತ್ರಯಂ ವಿರಿಂಚಿ ಭೃಂಗ ಶೋಭಾಬ್ಜ ಸ್ಫುರನ್ನಾಭಿ ಸರೋವರಂ. ಕೃಷ್ಣನ ನಾಭಿ ಅಂತಕ್ಕಂಥ ಸರೋವರದಲ್ಲಿ
ಒಂದು ಕಮಲ, ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ, ಅದು ಅತ್ಯಂತ ಶೋಭಾಯಮಾನವಾಗಿದೆ. ಆ ನಾಭಿ ಅಂತಕ್ಕಂಥದ್ದಿರೋದು ಎಲ್ಲಿ ಅಂತ ಕೇಳಿದರೆ ಪರಮಾತ್ಮನ ಉದರ, ಆ ಉದರದಲ್ಲಿದೆ. ಅಂಥ ಉದರ ಹೇಗೆ ಅಂತ ಕೇಳಿದರೆ ಅನೇಕ ಲೋಕಗಳು ಆ ಉದರದಲ್ಲಿವೆ ಅಂತ. ಪರಮಾತ್ಮನ ಹೊಟ್ಟೆಯಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ ಅಂತ ಹೇಳ್ತಾರೆ. ಅದರಂತೆ ಆ ಪರಮಾತ್ಮನ ಉದರವನ್ನು ನೋಡಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ದಾನೆ. ಅನೇಕ ಲೋಕಗಳು ನಿನ್ನ ಉದರದಲ್ಲಿ ಇವೆ ಅಂತ ಹೇಳಿ. ಅದರಿಂದಾಗಿ ಅಂಥ ಪರಮಾತ್ಮನ ಉದರದ ದರ್ಶನವನ್ನು ಮಾಡಿದ್ದಾನಂತ. ಅಷ್ಟೇ ಅಲ್ಲ, ಆ ಉದರದ ಮೇಲುಗಡೆ ಬಂದಾಗ ಆ ಎದೆಯಲ್ಲಿ ಗಂಧವನ್ನು ಹಚ್ಚಿಕೊಂಡಿದ್ದಾನಂತೆ ಪರಮಾತ್ಮ. ಆ ಗಂಧವನ್ನ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಲಕ್ಷ್ಮೀಧರಾಶ್ಲಿಷ್ಟ ಪುಷ್ಟ ಪಾರ್ಶ್ವಯುಗ್ಮಂ ಪರಾತ್ಪರಂ ಅಂಕಸ್ಥಿತರಮಾವಕ್ಷಃ ಕುಂಕುಮಾಂಕೋಪಲಕ್ಷಿತಂ. ಪರಮಾತ್ಮನ ಎಡಬಲಗಡೆ ಎರಡೂ ಕಡೆಯೂ ಕೂಡ ಶ್ರೀಭೂ ದೇವಿಯರು ಆಲಿಂಗನ ಮಾಡಿಕೊಂಡಿದ್ದಾರಂತೆ. ಲಕ್ಷ್ಮೀದೇವಿ ತೊಡೆಯ ಮೇಲೆ ಕುಳಿತಿದ್ರೆ ಭೂದೇವಿ ಇನ್ನೊಂದು ಕಡೆ ಇದ್ದಾಳಂತೆ. ಅಷ್ಟೇ ಅಲ್ಲ, ಆ ಭೂದೇವಿ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದ್ದಾಳಂತೆ. ಈ ರೀತಿಯಾಗಿರ್ತಕ್ಕಂಥ ಕುಂಕುಮ ಬಣ್ಣವುಳ್ಳಂಥ ವಕ್ಷಸ್ಥಳ ಅಂತೆ ಪರಮಾತ್ಮನದು. ಅಂಥ ವಕ್ಷಸ್ಥಳವನ್ನು ನೋಡಿದ್ದಾನಂತೆ ಆ ಕ್ರೂರ. ಈ ರೀತಿ ಪರಮಾತ್ಮನನ್ನ ನಾವು ಪ್ರತಿನಿತ್ಯವೂ ಕೂಡ ದರ್ಶನ ಮಾಡಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪರಮಾತ್ಮನನ್ನ ನೋಡ್ತೀವಿ, ಕೈ ಮುಗಿತೀವಿ, ಬಂದು ಬಿಡ್ತೀವಿ ಅಷ್ಟೇ. ಆದರೆ ಈ ಅಕ್ರೂರ ಹೇಗೆ ಪರಮಾತ್ಮನ ಪಾದದಿಂದ ಹಿಡಿದು, ಪಾದದ ಉಗುರಿನಿಂದ ಹಿಡಿದು ಶಿರಸ್ಸಿನವರೆಗೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಹೇಗೆ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ವಾದಿರಾಜರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವನ ಎದೆಯಲ್ಲಿ ಏನು ಶ್ರೀವತ್ಸ ಅಂತಕ್ಕಂಥ ಚಿಹ್ನೆ ಇದೆ, ಅಲ್ಲಿಯೇನೆ ಉತ್ತಮವಾಗಿರ್ತಕ್ಕಂಥ ಒಂದು ಮಾಲೆಯನ್ನು ಹಾಕಿಕೊಂಡಿದ್ದಾನಂತೆ. ಅದೇ ಎದೆಯಲ್ಲೇನೆ ಕೂಡ ಒಂದು ಕೌಸ್ತುಭ ಮಣಿಯನ್ನು ಧಾರಣೆಯನ್ನ ಮಾಡಿದ್ದಾನಂತೆ ಅವನು. ಇಂಥ ಪರಮಾತ್ಮನನ್ನ ದರ್ಶನ ಮಾಡಿಕೊಳ್ತಾ ಇದ್ದಾನೆ ಅವನು. ಅವನ ಹಸ್ತಗಳಲ್ಲಿ ಅನೇಕ ರತ್ನಖಚಿತವಾಗಿರ್ತಕ್ಕಂಥ ಒಡವೆಗಳು, ಅನೇಕ ಉಂಗುರುಗಳು, ಶಂಖ ಚಕ್ರ ಗದಾ ಪದ್ಮ ಇವುಗಳನ್ನು ಧಾರಣೆ ಮಾಡಿದ್ದಾನಂತೆ. ಈ ರೀತಿಯಾಗಿ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ. ಅತ್ಯಂತ ಪ್ರಸನ್ನವಾದಂತಹ ಮುಖವನ್ನು ನೋಡ್ತಾ ಇದ್ದಾನೆ. ಆ ಮುಖದಲ್ಲಿ ಅತಿರಕ್ತ ಮೃದು ಸ್ನಿಗ್ಧ ಪಕ್ವ ಬಿಂಬ ನಿಬಾಧರಂ ಕುಂದ ಕುಡ್ಮಲ ಸಂಶೋಭಿ ದಂತ ಪಂಕ್ತಿಂ ದಯಾನಿಧಿ. ಆ ಮುಖವನ್ನು ನೋಡ್ತಾ ಇರಬೇಕಾದ್ರೆ ಆ ತುಟಿಗಳು ಅತ್ಯಂತ ಕೆಂಪಾಗಿವೆ ಅಂತೆ. ಮತ್ತೆ ಅಷ್ಟೇ ಅಲ್ಲ, ಕಠಿಣ ಅಲ್ಲ, ಮೃದುವಾಗಿವೆ ಅಂತವು. ಒಳ್ಳೆ ದಂತ ಪಂಕ್ತಿಗಳು, ಹಲ್ಲುಗಳು. ಹೇಗೆ ಒಂದು ಮಲ್ಲಿಗೆ ಹೂವಾಗ್ತಕ್ಕಂಥ ಮೊದಲು ಒಂದು ಮೊಗ್ಗಾಗಿದ್ದಾಗ ಹೇಗೆ ಒಂದು ಪ್ರಕಾಶಮಾನ ಆಗ್ತದೋ ಅದರಂತೆ ಆ ಎಲ್ಲ ಹಲ್ಲುಗಳು ಕೂಡ ಅದೇ ಮೊಗ್ಗಿನಂತೆ ಪ್ರಕಾಶಮಾನವಾಗಿವೆಂತೆ. ಅಂಥ ಚಂದ್ರಿಕಾ ಸೌಭಗ ಸ್ಪರ್ಧಿ ಮಂದಹಾಸ ಮನೋಹರಂ ಹರಿನೀಲ ಜ್ವಲದ್ವಪ್ರ
ವಿಲಸ್ ಗಂಡ ಮಂಡಲಂ. ಪರಮಾತ್ಮ ಹೇಗೆ ಕಾಣ್ತಾ ಇದ್ದಾನೆ ಅಂತ ಕೇಳಿದ್ರೆ, ಹೇಗೆ ಹೊಳೆಯತಕ್ಕಂಥ ಒಂದು ವಸ್ತು ಒಂದು ಗೋಡೆಯ ಮೇಲೆ ಬಿದ್ದಾಗ ಅದರ ಪ್ರಕಾಶ ಹೇಗೆ ಕಣ್ಣಿಗೆ ಪುನಃ ಅದು ತಾಕ್ತದೋ, ಅದರಂತೆ ಆ ಪರಮಾತ್ಮನ ಮಂದಹಾಸ ಅಂತಕ್ಕಂಥದ್ದು ಹಾಗೆ ಕಾಣಿಸ್ತಾ ಇದೆ ಅಂತೆ ನೋಡುವವರಿಗೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಪುಷ್ಪಗಳಿಂದ ಕೂಡಿರ್ತಕ್ಕಂಥ, ಅವುಗಳನ್ನು ಧಾರಣೆ ಮಾಡಿರ್ತಕ್ಕಂಥ ಪರಮಾತ್ಮನನ್ನ ನೋಡಿದಂತೆ. ಅಷ್ಟೇ ಅಲ್ಲ, ಪರಮಾತ್ಮನ ದೃಷ್ಟಿ ಯಾರಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ರೆ, ಶ್ರೀಭೂ ಮುಖಾಂಬುಜಾಸಕ್ತ ಲೋಲಾಪಾಂಗ ಮಧುವೃತಂ. ಪರಮಾತ್ಮ ಯಾರನ್ನು ನೋಡ್ತಾ ಇದ್ದಾನೆ ತನ್ನ ಕಣ್ಣಿನಿಂದ ಅಂತಂತ ಹೇಳಿ ಕೇಳಿದ್ರೆ, ತನ್ನ ಹತ್ತಿರದಲ್ಲೇ ಇರ್ತಕ್ಕಂಥ ಶ್ರೀದೇವಿ ಹಾಗೂ ಭೂದೇವಿಯರನ್ನು ನೋಡ್ತಾ ಇದ್ದಾನಂತೆ. ಒಳ್ಳೆ ತಿಲಕವನ್ನ, ರತ್ನಮಯವಾಗಿರ್ತಕ್ಕಂಥ ತಿಲಕವನ್ನ ತನ್ನ ಹಣೆಯಲ್ಲಿ ಧಾರಣವನ್ನ ಮಾಡಿದ್ದಾನಂತೆ. ಒಳ್ಳೆ ಗೆಜ್ಜೆಗಳನ್ನು ಹಾಕೊಂಡಿದ್ದಾನಂತೆ ಪರಮಾತ್ಮ. ಇಂಥ ನಿರ್ದುಷ್ಟವಾಗಿರ್ತಕ್ಕಂಥ, ಸ್ವಲ್ಪವೂ ಕೂಡ ದೋಷ ಇಲ್ಲದೆ ಇರತಕ್ಕಂಥ ಪರಮಾತ್ಮನ ಉತ್ತಮವಾದಂಥ ಸೌಂದರ್ಯ, ಆ ಸೌಂದರ್ಯವನ್ನ ಅಕ್ರೂರು ನೋಡ್ತಾ ಇದ್ದಾನಂತೆ. ಕಂದರ್ಪ ಕೋಟಿಲಾವಣ್ಯ ಮಂದಿರಾಕಾರ ಮಚ್ಯುತಂ ಸುವರ್ಣ ಮಂಟಪ ಅಂತಸ್ಥಂ ಕಮಲಾಮಲ ವಿಷ್ಟರಂ. ಸುವರ್ಣ ಮಂಟಪದೊಳಗೆ ಪರಮಾತ್ಮ ಇದ್ದಾನಂತೆ. ಅಷ್ಟೇ ಅಲ್ಲ, ಆ ಕೃಷ್ಣನ ಶರೀರದ ಕಾಂತಿ, ಪರಮಾತ್ಮನ ದೇಹದ ಕಾಂತಿ ಹೇಗಿದೆ ಅಂತ ಹೇಳಿ ಕೇಳಿದ್ರೆ, ಅನೇಕ ಮನ್ಮಥರು ಸೇರಿದರೆ ಯಾವ ಒಂದು ಸೌಂದರ್ಯ ಬರ್ತದೋ ಅಂಥ ಸೌಂದರ್ಯ ಯುಕ್ತವಾಗಿರ್ತಕ್ಕಂಥ ದೇಹವನ್ನ, ಪರಮಾತ್ಮನ ದೇಹವನ್ನ ನೋಡ್ತಾ ಇದ್ದಾನಂತೆ. ಆ ಪರಮಾತ್ಮ ಎಲ್ಲ ಭಕ್ತಾದಿಗಳ ಸ್ತೋತ್ರವನ್ನ ಮಾಡೋದನ್ನ ನೋಡ್ತಾ ಇದ್ದಾನಂತೆ. ಆ ಭಕ್ತಾದಿಗಳು ಸ್ತೋತ್ರ ಮಾಡಿದಾಗ ಪರಮಾತ್ಮ ಕೇವಲ ತನ್ನ ಕೃಪಾ ಕಟಾಕ್ಷದಿಂದ ಅವರನ್ನು ಉದ್ಧಾರ ಮಾಡ್ತಾ ಇದ್ದಾನಂತೆ. ಅವರ ಎಲ್ಲ ಪಾಪದ ಸಮೂಹವನ್ನ ನಾಶ ಮಾಡ್ತಾ ಇದ್ದಾನಂತೆ. ಅಷ್ಟು ಎಲ್ಲ ಮುನಿಗಳು ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಆ ಅಕ್ರೂರ ತಿಳಿತಾ ಇದ್ದಾನೆ, ಪರಮಾತ್ಮ ವಿಶ್ವಸ್ಥೇಮ ಲಯೋತ್ಪತ್ತಿ ಮುಕ್ತ್ಯಾದೇರ್ ಮುಖ್ಯ ಕಾರಣಂ. ಇದು ನೋಡಿ, ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ಚಿಂತನೆ ಇದು. ಪರಮಾತ್ಮನಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಚಿಂತನೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಇದು. ಯಾವುದು ಅಂತ ಹೇಳಿ ಕೇಳಿದ್ರೆ, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೋಕ್ಷವನ್ನು ಕೊಡೋದಕ್ಕೆ ಯಾರು ಮುಖ್ಯ ಕಾರಣನೋ ಅವನನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಕ್ರೂರ. ಇಂಥ ಅಕ್ರೂರ ಆ ಪರಮಾತ್ಮನ ದರ್ಶನವನ್ನ ಯಮುನೆಯಲ್ಲಿ ಮಾಡ್ತಾ ಇದ್ದಾನಂತೆ. ಈ ರೀತಿಯಾಗಿ ದೃಷ್ಟ್ವಾ ತಮಂಭೋರುಹ ಪತ್ರ ನೇತ್ರಂ ತುಷ್ಟಾವತುಷ್ಟಾಖಿಲ ಚಿತ್ತವೃತ್ತಿ ಪಶ್ಚಾತ್ ಶಿಶೇವೇ ರಥ ಸಂಸ್ಥಿತಂ ತಂ ಮುಕ್ತೋಪಿ ನೈವೋಜ್ಯತಿ ಕೃಷ್ಣ ಸೇವಾಂ. ಹೇಗೆ ನಾವು ಮೋಕ್ಷವನ್ನು ಪಡಿಬೇಕು, ಪರಮಾತ್ಮನನ್ನ ಹೊಂದಬೇಕು ಅಂತಕ್ಕಂಥ ತವಕದಲ್ಲಿರ್ತಕ್ಕಂಥ ಯಾವ ಸಾಧಕರು ಇರ್ತಾರೋ ಅಂಥ ಸಾಧಕರು ಇಹ ಪರಗಳಲ್ಲೂ ಕೂಡ, ಇಹದಲ್ಲಿ ನಾನು ಸಾಕಷ್ಟು ಪರಮಾತ್ಮನ ಸೇವೆಯನ್ನು ಮಾಡಿದ್ದೇನೆ, ಪರಮಾತ್ಮನ ಗುಣಗಾನವನ್ನು ಮಾಡಿದ್ದೇನೆ, ಪರಮಾತ್ಮನನ್ನು ತಿಳಿದಿದ್ದೇನೆ ಅಂತ ಹೇಳಿ ಇಲ್ಲಿಗೆ ಹೇಗೆ ಮುಗಿಸೋದಿಲ್ಲವೋ
ಅದೇ ರೀತಿ ಪುನಃ ಪರಮಾತ್ಮನನ್ನ ಮುಂದಿನ ಪರಲೋಕದಲ್ಲೂ ಕೂಡ ಮೋಕ್ಷ ಕೊಟ್ಟ ಮೇಲೂ ಪರಮಾತ್ಮನನ್ನ ಹೇಗೆ ಸ್ತೋತ್ರ ಮಾಡ್ತಾರೋ, ಅವನನ್ನ ಸೇವಿಸ್ತಾರೋ, ಅದರಂತೆ ಆ ಯಮುನಾ ನದಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ದರ್ಶನವನ್ನ ಪಡೆದು ತನ್ನ ಕರ್ಮಾಚರಣೆಯನ್ನ ಪೂರ್ತಿಯಾಗಿ ಮುಗಿಸಿ ಪುನಃ ಮೇಲಕ್ಕೆ ಬಂದಾಗ ಆ ರಥದಲ್ಲಿ ಕುಳಿತು ಆ ಪರಮಾತ್ಮನನ್ನ ನೋಡ್ತಾ ಇದ್ದಾನಂತೆ. ಅಲ್ಲೂ ಕೂಡ ಅಲ್ಲಿ ಒಳಗಡೆ ಹೇಗೆ ಎಷ್ಟು ಭಕ್ತಿ ಭಾವದಿಂದ ಪರಮಾತ್ಮನನ್ನ ನೋಡಿದ್ದೋ ಅಷ್ಟೇ ಭಕ್ತಿ ಭಾವದಿಂದ ಪರಮಾತ್ಮನನ್ನ ನೋಡ್ತಾ ಇದ್ದಾನಂತೆ, ಕೃಷ್ಣನನ್ನ ನೋಡ್ತಾ ಇದ್ದಾನಂತೆ ಈ ಅಕ್ರೂರ. ಈ ರೀತಿ ಯಮುನಾ ನದಿಯಲ್ಲಿ ಪರಮಾತ್ಮ ಅಕ್ರೂರನಿಗೆ ಕಂಡಿದ್ದಾನೆ. ಅಷ್ಟೇ ಅಲ್ಲ, ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡುವವರಿಗೆಲ್ಲ ಪರಮಾತ್ಮನ ದರ್ಶನ ಆಗ್ತದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಯಮುನಾ ಸಾ ವಿಜಯತೆ ಯಮಿನಾಂ ಪರಮ ಪ್ರಿಯ ಪ್ರದರ್ಶಯತಿ ಯಾ ಕೃಷ್ಣಂ ಸುಧಿಯ ಸ್ನಾನ ಮಾತೃತಃ. ಯಾವ ಈ ಅಕ್ರೂರ ಅಂತಕ್ಕಂಥ ಜ್ಞಾನಿಗೆ ಕೇವಲ ಸ್ನಾನ ಮಾಡೋದರಿಂದ ಕೃಷ್ಣನ ದರ್ಶನ ಆಗ್ತದೋ ಅಂಥ ಯಮುನಾ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಪರಮಾತ್ಮ ಆ ಯಮುನಾ ನದಿಯಲ್ಲಿ ಕಾಣಿಸ್ತಾನಂತೆ. ಅಷ್ಟೇ ಅಲ್ಲ, ಆ ಯಮುನೆಯೂ ಕೂಡ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂಥ, ಅತ್ಯಂತ ಪ್ರಿಯವಾಗಿದೆ ಅಂತನ್ನೋದಕ್ಕೇನೆ ಪರಮಾತ್ಮ ಯಮುನಾ ನದಿಯಲ್ಲಿ ಇರ್ತಕ್ಕಂಥ ಆ ವಾಸುಕಿಯನ್ನ ಏನು ಮರ್ದನ ಮಾಡಿದನೋ, ಎಲ್ಲರೂ ಕೂಡ ಆ ಯಮುನೆಯ ಗಾಳಿಯನ್ನ ಸೇವನೆ ಮಾಡೋ ಹಾಗೆ ಮಾಡಿದನು. ಇದರಿಂದಲೇನೆ ಗೊತ್ತಾಗ್ತದೆ ಆ ಯಮುನಾ ನದಿಯ ಮೇಲೆ ಪರಮಾತ್ಮನಿಗೆ ಎಷ್ಟು ಪ್ರಿಯ, ಆ ಯಮುನಾ ನದಿಯೂ ಕೂಡ ಪರಮಾತ್ಮನಿಗೆ ಎಷ್ಟು ಪ್ರಿಯವಾಗಿದೆ ಅಂತನ್ನೋದು ಗೊತ್ತಾಗ್ತದೆ. ಇಷ್ಟ ಆದಮೇಲೆ ಪುನಃ ಮುಂದೆ ಹೊರಟಿದಾನಂತೆ ಅಕ್ರೂರ. ಹೊರಟ ನಂತರ ಹೇಳ್ತಾ ಇದ್ದಾನೆ, ಆ ಮಥುರಾ ಪಟ್ಟಣದ ಪ್ರವೇಶವನ್ನ ಮಾಡಬೇಕು ಕೃಷ್ಣ. ಅಂಥ ಸಂದರ್ಭದಲ್ಲಿ ಅವನಿಗೆ ಹೇಳಿದ್ದಾನೆ, ನೀನು ಮಥುರಾ ಪಟ್ಟಣಕ್ಕೆ ಹೋಗು, ನಾವು ಇಲ್ಲೇ ಪಟ್ಟಣದ ಹೊರಗಡೆ ಬಾಗಿಲದ ಹತ್ತಿರನೇ ಇಳ್ಕೊಳ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಆ ಅಕ್ರೂರನನ್ನ ಕಳಿಸ್ತಾ ಇದ್ದಾನಂತೆ. ಆ ಮಾತನ್ನ ಕೇಳಿದ ತಕ್ಷಣ ಅಕ್ರೂರನಿಗೆ ಭಾರೀ ದುಃಖ ಉಂಟಾಗಿದೆ ಅಂತ. ಏನು ಅಂತ ಕೇಳಿದ್ರೆ, ಪರಮಾತ್ಮನ ದರ್ಶನ, ಪರಮಾತ್ಮನನ್ನ ಸ್ಮರಣೆ ಮಾಡಿಕೊಳ್ಳೋದಾಗ್ಲಿ, ಪರಮಾತ್ಮನ ಚಿಂತನೆ ಅನ್ನೋದಾಗ್ಲಿ ಎಷ್ಟು ಪ್ರಮುಖ ನಮ್ಮ ಜೀವನದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸಂಸಾರ ಸಾರ ಸಿಂಧೋರ್ಜನಿ ಮರಣ ಜರಾದ್ಯೂರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾ ಕಿಮಿಹ ಸುಖಕರಾ ಪ್ರೇಮ ಪಾಶೈರ್ನಿಬದ್ಧಾಃ ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವ ಜಲಧಿ ಭವತ್ಖೇದ ವಿಚ್ಛೇದ ಹೇತುಂ. ಪರಮಾತ್ಮನ ಒಂದು ಸ್ಮರಣೆ ಯಾವಾಗಲೂ ಕೂಡ ಇರಬೇಕು. ಪರಮಾತ್ಮನ ಪಾದ ಅಂತಕ್ಕಂಥದ್ದು ಒಂದು ದೋಣಿ. ಆ ದೋಣಿಯನ್ನ ಯಾವಾಗಲೂ ಕೂಡ ನಾವು ಏರಬೇಕಾಗ್ತದೆ. ಅದು ಏರೋದ್ರಿಂದ ಏನಾಗ್ತದೆ ಅಂತಂತ ಕೇಳಿದ್ರೆ, ಭವ ಜಲದಿ ಭವತ್ ಖೇದ ವಿಚ್ಛೇದ ಹೇತುಂ. ಸಂಸಾರ ಅಂತಕ್ಕಂಥ ಸಮುದ್ರದಲ್ಲಿ ಉಂಟಾಗ್ತಕ್ಕಂಥ ಯಾವ ದುಃಖ ಇದೆಯೋ ಆ ದುಃಖಕ್ಕೆ ಕಾರಣವಾಗಿ ದುಃಖವನ್ನ ನಾಶ ಮಾಡ್ತಾ ಇದೆ ಅಂತೆ. ಆ ನಾವು ಆ ಹಡಗು ಹೇಗಿದೆ ಅಂತ ಕೇಳಿದ್ರೆ ಒಳ್ಳೆ ಧ್ವಜಗಳಿಂದ ಕೂಡಿದೆ, ಸುಂದರವಾಗಿರತಕ್ಕಂಥದ್ದಿದೆ. ಆದ್ದರಿಂದಾಗಿ ಆ ಸಂಸಾರ ಸಾಗರವನ್ನ ದಾಟಬೇಕು ಅಂತ ಹೇಳಿ ಕೇಳಿದ್ರೆ ನಾವು
ಪರಮಾತ್ಮನ ಸ್ಮರಣೆ ಅಂತಕ್ಕಂಥ ಒಂದು ಹಡಗನ್ನು ಹತ್ತಲೇಬೇಕು. ಈ ಸಂಸಾರ ಸಾಗರದಲ್ಲಿ ಉತ್ಪತ್ತಿ, ಸಾವು, ಮುಪ್ಪು ಇತ್ಯಾದಿ ವಿಷಯ ಪದಾರ್ಥಗಳಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಈ ಜೀವ ಆ ಎಲ್ಲವುಗಳನ್ನು ತೊರೆದು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಅದರಿಂದ ಮಾತ್ರ ಸಾಧ್ಯ ಅಂಥೇಳಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾನಂತೆ ಅಕ್ರೂರ. ಅದಕ್ಕೆ ಹೇಳ್ತಾ ಇದ್ದಾನೆ, ಅದ್ಭುತವಾಗಿ ಆ ಗೋಕುಲದಿಂದ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾ ಇದ್ದ. ಇವಾಗ ಪರಮಾತ್ಮ ಅವನನ್ನ ನೀನು ಹೋಗು ಅಂತ ಹೇಳಿದಾಗ ಅಲ್ಲಿ ದುಃಖವನ್ನು ಪಡ್ತಾ ಇದ್ದಾನೆ ಆತ. ಅದಕ್ಕೆ ಹೇಳ್ತಾನೆ, ಪ್ರಾಯೋ ವೃಜ ಸ್ತ್ರೀ ಜನ ದತ್ತ ಶಾಪೋ ಮಾಮಸ್ಪೃಶದ್ದೇನ ಭವಾನ್ ವಿಯುಂಕ್ತೆ. ನನಗೆ ಪರಮಾತ್ಮ ಹೋಗು ಅಂತ ಹೇಳಿ ಹೇಳ್ತಾ ಇದ್ದಾನೆ, ಅವನ ವಿಯೋಗ ನನಗಾಗ್ತಾ ಇದೆ ಇವಾಗ. ಆದ್ದರಿಂದಾಗಿ ಇದಕ್ಕೆ ಕಾರಣ, ಈ ದುಃಖಕ್ಕೆ ಕಾರಣ ಏನು ಅಂತಂತ ಕೇಳಿದ್ರೆ, ಹೇಗೆ ಆ ಗೋಕುಲದಲ್ಲಿರ್ತಕ್ಕಂಥ ಜನರು ಹಾಗೂ ಆ ಗೋಪಿಕಾ ಸ್ತ್ರೀಯರನ್ನ ಬಿಡಿಸಿ ಇಲ್ಲಿಗೆ ಕರ್ಕೊಂಡು ಬಂದನೋ, ಅದರಂತೆ ಈಗ ಪರಮಾತ್ಮ ಆ ಗೋಪಿಕೆಯರ ಒಂದು ಶಾಪ ಏನೋ ಅಂತ ಅನ್ಬೋದು, ನನ್ನನ್ನು ಬಿಡ್ತಾ ಇದ್ದಾನೆ ಅಂತ ಹೇಳಿ ಭಾವಿಸ್ತಾ ಇದ್ದಾನಂತೆ ಆ ಕ್ರೂರ. ಆದ್ದರಿಂದಾಗಿ ಪರಮಾತ್ಮನನ್ನ ಬಿಟ್ಟು ಹೋಗೋದಾದ್ರೆ ಹೇಗೆ ಶ್ರೇಯಸ್ಸು ನನಗಿದೆ ಅಂತಂತ ಹೇಳಿ ಕೇಳ್ತಾ ಇದ್ದಾನೆ. ಅಂಥ ಪರಮಾತ್ಮ ಅವನನ್ನ ಸ್ತೋತ್ರ ಮಾಡಿದ್ದಾನೆ. ಅವನನ್ನು ಕೇಳ್ಕೊಳ್ತಾ ಇದ್ದಾನೆ ಪರಮಾತ್ಮನನ್ನ. ಹೇಗೆ ಅಂತಂತ ಕೇಳಿದ್ರೆ, ಕಾಮಸ್ಥೇಂಗ್ರಿ ಯುಗಾರ್ಚನೆ ಮಲಧಿಯಾಂ ಲೋಭಸ್ಸು ಪುಣ್ಯಾರ್ಜನೆ ಮಾತ್ಸರ್ಯಂ ಚರಿತಾನುಕೀರ್ತನ ಸುಧಾ ಪಾನಾನ್ಮದಶತ್ರುಷೋ ಕ್ರೋಧೋ ಭಕ್ತ ಜನೇಶು ರಾಗವುದಯಾತ್ ಶ್ರೀ ವಿಠ್ಠಲಾನ್ಯತ್ರನೋ ಯಚ್ಛತ್ರುರ್ನ ಹಿ ಶತ್ರುರುಚ್ಚ ನಿಲಯಸ್ಯಾನ್ಯಸ್ಯ ಶತ್ರುರು ಭವೇತ್. ಪರಮಾತ್ಮ ನನ್ನನ್ನ ಕಾಪಾಡು ಅಂತ ಹೇಳ್ತಾ ಇದ್ದಾನೆ. ಯಾರಿಂದ? ಶತ್ರುಗಳಿಂದ ಕಾಪಾಡು ಅಂತ ಕೇಳ್ತಾ ಇದ್ದಾನೆ. ಯಾರು ಶತ್ರುಗಳು ಅಂತ ಹೇಳಿ ಕೇಳಿದ್ರೆ, ಪ್ರಪಂಚದಲ್ಲಿ ಎಲ್ಲರಿಗೂ ಶತ್ರು ಅಂತಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತಕ್ಕಂಥದ್ದೇ ಶತ್ರುಗಳು. ಯಾರು ಪರಮಾತ್ಮನ ಸಂಘದಲ್ಲಿ, ಪರಮಾತ್ಮನ ದಾಸರ ಸಂಘದಲ್ಲಿ ಇರ್ತಾನೋ, ಉತ್ತಮರ ಸಜ್ಜನರ ಸಂಘದಲ್ಲಿ ಇರ್ತಾನೋ, ಈ ಆರೂ ಶತ್ರುಗಳು ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಉತ್ತಮನಾಗಿರ್ತಕ್ಕಂಥ ನಿನ್ನ ಪಾದಕ್ಕೆ ಆಶ್ರಯ, ನಿನ್ನ ಪಾದವನ್ನೇ ನಾನು ಆಶ್ರಯಿಸುತ್ತಿದ್ದೇನೆ. ಆದ್ದರಿಂದಾಗಿ ಆ ಎಲ್ಲ ಕಾಮಾದಿಗಳು ಕೂಡ ನನಗೇನು ಮಾಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಹೇಗೆ ಒಬ್ಬ ಮನುಷ್ಯ ಕಾಮಿಯಾಗಿರ್ತಕ್ಕಂಥವ ಕಾಮಿನಿಯಲ್ಲೇ ಆಸಕ್ತನಾಗಿರ್ತಾನೋ, ಅದರಂತೆ ನನಗೂ ಕೂಡ ನಿನ್ನ ಪೂಜೆಯಲ್ಲೇ ಆಸಕ್ತನಾಗುವಂತೆ ಮಾಡು. ಹೇಗೆ ಒಬ್ಬ ಹಣವನ್ನ ಕೂಡಿಟ್ಟು, ಅತಿ ಆಸೆಯಿಂದ ಹಣವನ್ನ ಕೂಡಿಟ್ಟು ಅದನ್ನು ಎಂದೂ ಕೂಡ ವಿನಿಯೋಗ ಮಾಡದೇನೆ ಜಿಪುಣ ಅಂತ ಏನು ಕರೀತಾರಲ್ಲ, ಅದನ್ನು ಸಂಪಾದಿಸಿ ಇಟ್ಟುಕೊಂಡಿರ್ತಾನೋ, ಅದರಂತೆ ನನಗೂ ಕೂಡ ಪರಮಾತ್ಮ ಸರ್ವೋತ್ತಮ ಅಂತಕ್ಕಂಥ, ಹರಿ ಸರ್ವೋತ್ತಮ ಅಂತಕ್ಕಂಥ ಬುದ್ಧಿಯನ್ನು ಸಂಪಾದನೆ ಮಾಡುವುದು, ಅದನ್ನು ರಕ್ಷಣೆಯನ್ನಾಗಿ ಇಡೋದು, ಅದನ್ನು ರಕ್ಷಿಸೋದು, ಅಂತಹ ಜ್ಞಾನವನ್ನು ಕೊಡು. ಹೇಗೆ ಗಳಿಸಿರ್ತಕ್ಕಂಥ ಒಂದು ದ್ರವ್ಯ ಮರಣಕಾಲದಲ್ಲೂ ಕೂಡ ಅದರ ಬಗ್ಗೆ ಚಿಂತೆಯನ್ನ ಮಾಡಿ ಅತಿ ಆಸೆಯನ್ನು ಉಳ್ಳವನಾಗಿರ್ತಾನೋ, ಅದರಂತೆ ಈ ಪರಮಾತ್ಮನ ಸರ್ವೋತ್ತಮ ಜ್ಞಾನ ಅಂತಕ್ಕಂಥದ್ದು ಸಂಪಾದನೆ ಮಾಡಿ ಕೊನೆಯ ಕಾಲದವರೆಗೂ ಕೂಡ ಅದರ ಬಗ್ಗೆ ನನಗೆ ಯೋಚನೆ ಉಂಟಾಗುವಂತೆ ಮಾಡು ಅಂತ ಕೇಳ್ತಾ ಇದ್ದಾನೆ. ಲೋಕದಲ್ಲಿ ಹೇಗೆ ಇಬ್ಬ ಶ್ರೀಮಂತರು ತಾವುಗಳೇ ಅಸೂಯೆಯನ್ನ ಪಡ್ತಾ
ನನಗಿಂತ ಅವನಿಗಿಂತ ನಾನು ಶ್ರೇಷ್ಠ, ನನಗಿಂತ ಅವನು ಶ್ರೇಷ್ಠ ಅಂತಕ್ಕಂಥದ್ದು ಹೇಗೆ ನಡೆದಿರ್ತಾ ಇದೆಯೋ ಅದರಂತೆ ಪ್ರಕೃತದಲ್ಲೂ ಕೂಡ ಪರಮಾತ್ಮ ನಿನ್ನೆ ಪೂಜೆ ಮಾಡುವುದರೊಳಗೆ ಆ ಶ್ರೇಷ್ಠತ್ವದ ಭಾವನೆ ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಇನ್ನೊಬ್ಬರು ಮಾಡ್ತಾ ಇರಬೇಕಾದ್ರೆ ನಾನು ಮಾಡಬೇಕಿತ್ತು, ಪೂಜೆಯನ್ನು ಮಾಡಬೇಕಿತ್ತು, ಪರಮಾತ್ಮನ ಪೂಜೆಯನ್ನು ಮಾಡಬೇಕಿತ್ತು ಅಂತಕ್ಕಂಥ ಅಸೂಯೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಇವನು ಕೂಡ ಪುಣ್ಯ ಸಂಪಾದನೆ ಮಾಡೋದರಲ್ಲಿ ಮಾತ್ಸರ್ಯವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಮದ ಅಂತಕ್ಕಂಥದ್ದು ಹೇಗೆ ಒಬ್ಬ ಮಾನವನಿಗೆ ಬಂದರೆ ನರ್ತನ ಮಾಡಬೇಕಾದ್ರೆ ಯಾವುದರಲ್ಲೂ ಕೂಡ ಆಸಕ್ತನಾಗದೆ ಕೇವಲ ನರ್ತನವನ್ನೇ ಹೇಗೆ ಮಾಡ್ತಾನೋ ಅದರಂತೆ ಪರಮಾತ್ಮನಿನ ಕಥಾಶ್ರವಣದಲ್ಲಿ ನನಗೂ ಕೂಡ ಅದೇ ರೀತಿಯಾಗಿ ವಿಷಯಾಸಕ್ತನಾಗುವಂತೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅದರಂತೆ ಹೇಗೆ ಒಬ್ಬ ಸಿಟ್ಟು ಬಂದಿರತಕ್ಕಂಥ ಯೋಧ ತನ್ನ ಶತ್ರುವನ್ನ ಕೊಂದು ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಹೇಗೆ ಅನ್ಕೊಳ್ತಾನೋ ಅದರಂತೆ ಪರಮಾತ್ಮ ನಿನ್ನ ಮತದ ವಿರುದ್ಧವಾಗಿ, ಪರಮಾತ್ಮನ ಮತ ಯಾವುದು ಅಂತ ಕೇಳಿದರೆ ಪಂಚಭೇದ ತಾರತಮ್ಯ, ಸರ್ವೋತ್ತಮ, ಪರಮಾತ್ಮ ಸರ್ವೋತ್ತಮ ಅಂತಕ್ಕಂಥ ಜ್ಞಾನ, ಈ ಎಲ್ಲವೂ ಕೂಡ ಇದು ಪರಮಾತ್ಮನ ಮತ. ಇದರ ವಿರುದ್ಧವಾಗಿರ್ತಕ್ಕಂಥ ಮತದಲ್ಲಿ ಸಿಟ್ಟು ಬರೋ ಹಾಗೆ ಮಾಡು. ಈ ರೀತಿಯಾಗಿ ಪರಮಾತ್ಮ ನಿನ್ನಲ್ಲಿ ನನ್ನನ್ನು ಅಲ್ಲಿ ಆಸಕ್ತನಾಗುವಂತೆ ಮಾಡು ಅಂತ ಹೇಳಿ ಈ ರೀತಿಯಾಗಿ ಕೇಳ್ಕೊಳ್ತಾ ಇದ್ದಾನಂತೆ. ಅದರಂತೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರುದ್ರದೇವರು ಹೇಗೆ ಮನಸ್ಸಿಗೆ ಅಭಿಮಾನಿ ದೇವತೆಗಳೋ ಆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರನ್ನ ಬೇಡ್ಕೊಳ್ತಾ ಇದ್ದಾನೆ. ನನ್ನ ಮನಸ್ಸನ್ನು ಯಾವಾಗಲೂ ಕೂಡ ಮಾ ಕುರುವಚ್ಯುತ ಚಿಂತನಾರ್ಚನ ರಥಂ, ಪರಮಾತ್ಮನ ಆ ಧ್ಯಾನದಲ್ಲೇ ನನ್ನ ಮನಸ್ಸು ಇರ್ತಕ್ಕಂಥದ್ದನ್ನಾಗಿ ಮಾಡು. ಆ ಪರಮಾತ್ಮನನ್ನ ನೋಡೋದ್ರಲ್ಲೇ, ಆ ವಿಠಲನನ್ನ ನೋಡೋದ್ರಲ್ಲೇ ನನ್ನ ಕಣ್ಣುಗಳು ಅದರಲ್ಲೇ ತಲ್ಲೀನವಾಗಿರಲಿ ಅಂತ ಹೇಳಿ ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯನನ್ನ ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಉತ್ತಮವಾಗಿರ್ತಕ್ಕಂಥ ಹೇಗೆ ಒಂದು ತಾಂಬೂಲ ಪರಮಾತ್ಮನ ಆಶ್ರಯದಲ್ಲಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡುವವರಲ್ಲಿ ಕಾಮ ಅಂತಕ್ಕಂಥದ್ದು ಹೆಚ್ಚು ಕೆಲಸ ಹೇಗೆ ಮಾಡೋದಿಲ್ವೋ ಅದರಂತೆ ವಿಠಲ ಅಂತಕ್ಕಂಥ ನಾಮ ಇದು ಕೂಡ ಒಂದು ತಾಂಬೂಲವನ್ನು ತಿಂದರೆ ಹೇಗೆ ಅದು ಕಾಮೋದ್ರೇಕ ಆಗ್ತದೋ, ವಿಷಯದಲ್ಲಿ ಆಸೆಯನ್ನು ಹೆಚ್ಚಾಗಿ ಮಾಡ್ತದೋ, ಆದರೆ ಈ ವಿಠಲ ಅಂತಕ್ಕಂಥ ತಾಂಬೂಲವನ್ನು ಸ್ವೀಕಾರ ಮಾಡಿದರೆ ಆ ತಾಂಬೂಲ ಹಾಕೊಳ್ಳೋದೇ ಗೃಹಸ್ಥರು, ಬ್ರಹ್ಮಚಾರಿಗಳು ಹಾಕೋದಿಲ್ಲ, ಸನ್ಯಾಸಿಗಳು ಹಾಕೋದಿಲ್ಲ. ಆದರೆ ಈ ವಿಠಲ ಅಂತಕ್ಕಂಥ ತಾಂಬೂಲ ಏನಿದೆ ಅಂತ ಕೇಳಿದ್ರೆ ಸನ್ಯಾಸಿಗಳು ಹಾಕೊಳ್ತಾರೆ, ಆ ಬ್ರಹ್ಮಚಾರಿಗಳು ಕೂಡ ಧಾರಣೆಯನ್ನು ಮಾಡ್ತಾರೆ, ಅದನ್ನು ಸೇವನೆ ಮಾಡ್ತಾರೆ. ಅದನ್ನು ಆ ವಿಠಲ ಅಂತಕ್ಕಂಥ ತಾಂಬೂಲ ಪರಮಾತ್ಮನಲ್ಲಿ ಹೆಚ್ಚಾಗಿ ಭಕ್ತಿಯನ್ನೇ ಉಂಟು ಮಾಡ್ತದೆ ಹೊರತು ಆ ತಾಂಬೂಲದಿಂದ ಯಾರೂ ಕೂಡ ಸಂಸಾರದಲ್ಲಿ ಹೆಚ್ಚೆಚ್ಚು ವಿಷಯಗಳ ಆಸಕ್ತಿಯನ್ನು ಪಡೆಯೋದಿಲ್ಲ. ಅದರಿಂದಾಗಿ ಅಂಥ ವಿಠಲ್ ನಾಮ ಸ್ಮರಣೆಯಿಂದ ಎಲ್ಲ ಭವರೋಗವೂ ಕೂಡ ನಾಶ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನಲ್ಲೇ ಧ್ಯಾನವನ್ನು ಮಾಡ್ತಾ ಆ ಕ್ರೂರ ಹೋಗ್ತಾ ಇದ್ದಾನಂತೆ, ಅವನನ್ನು ಕಳಿಸಿಕೊಡ್ತಾ ಇದ್ದಾನಂತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಶಮ ಸರ್ಗ. ಈ ಸರ್ಗದ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಸರ್ಗದ ಕೊನೆಯಲ್ಲೂ ಕೂಡ ಹೇಳಿದ್ದಾರೆ, ಈ ಒಂದು ಕಾವ್ಯದ ಪಠಣದಿಂದ ಏನು ಪ್ರಯೋಜನ ಅಂತ ಹೇಳಿ ಕೇಳಿದರೆ, ರೋಮಣ
ರೋಂ ನಾಂ ಹರ್ಷಣಕಾರಿಣಿ ಶ್ರವಣತ ಪಾಪೌಗ ವಿಧ್ವಂಸಿನಿ. ಈ ಕಾವ್ಯದ ಪಠಣ, ಪಾರಾಯಣ, ಶ್ರವಣದಿಂದ ಎಲ್ಲ ದುಃಖಗಳು ಕೂಡ ನಾಶ ಆಗ್ತವಂತೆ. ಈ ಕಾವ್ಯವನ್ನು ರಚನೆ ಮಾಡಿದ ದಿನಾನೇ ಎಲ್ಲ ದೇವತೆಗಳಿಗೂ ಅತ್ಯಂತ ಸಂತೋಷ ಉಂಟಾಗಿದೆ ಅಂತೆ. ಅಂಥ ಈ ರುಕ್ಮಿಣೀಶ ವಿಜಯ ಅಂತಕ್ಕಂಥ ಕಾವ್ಯ ಎಲ್ಲ ಕಾವ್ಯಪ್ರಿಯರಿಗೆ, ಪರಮಾತ್ಮನ ಜ್ಞಾನ ಬೇಕು ಅಂತಕ್ಕಂಥವರಿಗೆ, ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡುವವರಿಗೆ ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ. ನಿನ್ನೆಯ ದಿನ ಇದೇ ದಶಮ ಸರ್ಗದ ಪೂರ್ವಾರ್ಧವನ್ನು ಶ್ರೀಹರಿಯಾಚಾರ್ಯರು ಮಾದನೂರು ಇವರು ಮಾಡಿಕೊಟ್ಟಿದ್ದರು. ಅದರ ಉತ್ತರಾರ್ಧ ಭಾಗವನ್ನು ಇಲ್ಲಿ ಕೊಟ್ಟಿದ್ದರು. ಯಥಾಮತಿಯಾಗಿ ಈ ಭಾಗದ ಕಥಾ ನಿರೂಪಣೆಯನ್ನು ಮಾಡಿದ್ದೇನೆ. ಇಂಥ ಕರೋನಾ ಅಂತಕ್ಕಂಥ ರೋಗದ ಸಂದರ್ಭದಲ್ಲೂ ಕೂಡ ಎಲ್ಲರ ಮನೆಗಳಲ್ಲೂ ಪರಮಾತ್ಮನ ಒಂದು ಚಿಂತನ, ಅವನ ವಿಷಯಕ ಶ್ರವಣ ಇವೆಲ್ಲವುಗಳು ಕೂಡ ನಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹದ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಕುಲಕರ್ಣಿಯವರು, ಕೊಪ್ಪಳದವರಾಗಿರ್ತಕ್ಕಂಥವರು, ಇವರು ಈ ಕಾರ್ಯಕ್ರಮ ರುಕ್ಮಿಣೀಶ ವಿಜಯದ ಪ್ರವಚನ ಮಾಲಿಕೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದರು. ಅವರೂ ಕೂಡ ಹೇಗೆ ನೋಡಿ, ಇಲ್ಲಿ ಇವತ್ತು ನಾನು ಮಾಡಿರ್ತಕ್ಕಂಥದ್ರಲ್ಲಿ ಒಂದು ವಿಷಯ ಬಂತು. ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮವನ್ನು ಆಚರಣೆ ಮಾಡಿದರೆ ಪರಮಾತ್ಮನು ಒಲಿತಾನೆ, ಅದೇ ಈ ಭೂಮಿಯೊಳಗಡೆ ದುರಿತ ಪ್ರಧ್ವಂಸಿ ಅಂತ ಹೇಳಿ ನಮ್ಮೆಲ್ಲ ದುರಿತಗಳು ನಾಶ ಆಗಬೇಕು ಅಂತ. ಅದರಂತೆ ಇವರೂ ಕೂಡ ಈ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹವೂ ಕೂಡ ವೇದೋದಿತವಾಗಿರ್ತಕ್ಕಂಥ ಒಂದು ಕರ್ಮದ ಆಚರಣೆಯನ್ನೇ ಮಾಡ್ತಾ ಇದೆ. ಹೇಗೆ ವೇದದಲ್ಲಿ ಶ್ರವಣವನ್ನು ಮಾಡಬೇಕು, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ ಅಂತ ಹೇಳಿ ಹೇಗೆ ಹೇಳಿದಾರೋ, ಅದರಂತೆ ಪರಮಾತ್ಮನ ವಿಷಯಕ ಅವನ ಕಥೆಗಳ ಶ್ರವಣ, ಅವುಗಳ ಮನನ, ನಿಧಿಧ್ಯಾಸನ ಇವೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂಥ ಒಂದು ಕಾರ್ಯಕ್ರಮವನ್ನು ಈ ಸಮೂಹದವರು ಮಾಡಿಸಿದ್ದಾರೆ. ಇದರಲ್ಲಿ ಭಾಗಿಯಾಗುವುದಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಎಲ್ಲ ಸಪ್ತಸ್ವರ ಸಮೂಹದ ಪದಾಧಿಕಾರಿಗಳು, ಸದಸ್ಯರುಗಳು, ಅಧ್ಯಕ್ಷರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಥಾ ನಿರೂಪಣೆಯಲ್ಲಿ ಏನು ಒಂದು ಗುಣಭಾಗ ಇದೆಯೋ ಅದೆಲ್ಲವೂ ಕೂಡ ಗುರುಗಳಿಂದ ಪ್ರಾಪ್ತವಾಗಿರ್ತಕ್ಕಂಥದ್ದು. ಏನು ದೋಷಗಳಿದ್ದರೆ ಅದು ಕೂಡ ನನ್ನದು ಅಂತ ಹೇಳ್ತಾ ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಹರೆಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.